ನಿಮ್ಮ ಮಂಡೋದರಿಗೆ ಇನ್ನ ಬೆಳಗಾಗಿಲ್ ಕಾಣಿಸ್ತದ. ನಾನು ನೋಡ್ಲಕತ್ತೀನಿ ಈಕಿಂದ ಅವ್ವ ಅಪ್ಪ ಬಂದಿದ್ದು ಹಿಡ್ಕೊಂಡು ಈಕಿ ಮಾಡಿದ ಆಟ ಆಗ್ಬಿಟ್ಟದ. ಇದೇ ತವ್ರ ಮನೆ ಮಾಡ್ಕೊಂಡು ಬಿಟ್ಟಾಳಕಿ. ನಾನೇ ಎದ್ದು ಜಳಕ ಮಾಡಿ ಪೂಜೆ ಮಾಡಿ ಒಂದು ಕಪ್ ಚಾನು ನಾನೇ ಮಾಡ್ಕೊಂಡು ಕುಡ್ದ. ಇನ್ನ ಎದ್ದಿಲಿಕ್ಕಿ. ಇವ್ರವ್ವ ಅಪ್ಪ ಹರ ಅಂತ ಸುಮ್ ಕೂತೀನಿ. ಇದ್ದಿಲ್ಲ ಅಂದ್ರೆ ಈಗ ಚಂದ ಗ್ರಹಚಾರ ಬಿಡಿಸ್ಬಿಡ್ತಿದ. ಇವು ಯಾವಾಗ ತೊಲಗ್ತಾವ ಎನ್ಸುತ್ತೇನೋ. ಇವು ಹೋಗಲಕ್ಕೂ ತಯಾರಿಲ್ಲ, ಹೋಗ್ತೀನಿ ಅಂತನೂ ಅನ್ನಲ್ಲಿ ಹೋಗ್ಯಾರ. ಒಟ್ಟು ಊರಿಗೆ ಹೋಗೋದು ಹೆಸರು ತೆಗೆಯಲ್ಲ ಹೊಂಟವ. ಇವತ್ತು ನಾನೇ ಕೇಳ್ಬಿಡ್ತೀನಿ, ಆಗಿದ್ದೇ ಆಗಲಿ, ಇನ್ಯಾಕೆ ಅನ್ಕೊಲಕ್ಕ. ಈ ಮನೆಗೆ ಒಟ್ಟ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗೆ ಆಗ್ಬಿಟ್ಟದ. ಎಲ್ಲ ಕಡೆಗೆ ನಾನೇ ಬಡ್ದಾಡ್ಬೇಕು, ಎಲ್ಲ ಕಡೆಗೆ ನಾನೇ ಬಡ್ದಾಡ್ಬೇಕು. ಈ ನನ್ನ ಗಂಡ ಊರಿಗೆ ಹೋಗಿ ಕುಂತರು ಅಂತಂದ್ರೆ ಅದು ಏನು ಕೆಲಸ ಮಾಡ್ತಾರೋ ಅದು ಏನೋ ಗೊತ್ತಿಲ್ಲ. ಬರೀ ಊರು ಅನ್ಕೋತಾ ಮನೆಗೆ ಇರಲ್ಲ, ಒಟ್ಟೆ ಮನೆಗೆ ಇರಲ್ಲ. ಮನೆಗೆ ಏನು ಆತದ ಹೋತದ ಒಟ್ಟೆ ಏನು ವಿಚಾರ ಇಲ್ಲ ಅವ್ರಿಗೆ. ಇದ್ದಿದ್ದು ಒಂದು ಮಗನಿಗೆ ಈ ದರಿದ್ರ ಕಾಲ್ಗುಣ ಸೊಸಿ ನುಂಗಿ ಬಿಟ್ಟೋಳು. ಇನ್ನು ನನ್ನ ಮಗಳು ಅಕ್ಕಿ ಹಳ ಅಂತಂದ್ರೆ ಬರೀ ಗಂಡ ಮಕ್ಕಳು ಅನ್ಕೋತಾ ಟ್ರಿಪ್ಪ ಅನ್ಕೋತಾ ಓಡಾಡ್ತಿರ್ತಾಳ, ಊರು ಓಡಾಡ್ತಿರ್ತಾಳ. ಅಪ್ಪನು ಹಾಗೆ ಊರು ಓಡಾಡ್ತಾರ. ಈಗ ಮಗಳನ್ನೂ ಹಾಗೆ ಊರೂರೇ ಓಡಾಡ್ಲಕತ್ತಾಳ. ಒಟ್ಟ ನಾನೇ ಸಾಯ್ಬೇಕು ಈ ಮನ್ಯಾಗ. ಎಲ್ಲದಕ್ಕ ನಾ ಒಬ್ಬಕಿನೇ ಸಾಯ್ಬೇಕು ನೋಡು. ಜಾತಕದಾಗ ಎಲ್ಲಿ ಶನಿಗಿನ ಒಕ್ಕರ್ಷನ ಏನು ಮಾಡ್ಯಾನೋ. ಇದ್ದಿದ್ದೊಂದು ಗೆಳತಿ ಅಕ್ಕಿ ಶತ್ರು ಮಾಡ್ದಂಗೆ ಮಾಡ್ಲಕತ್ತಾಳ. ಅಜ್ಜಿ ಅಕ್ಕಿ ನಿನ್ನ ಅಕ್ಕಿನ್ಲಿಂತ ನನ್ನ ತಲೆ ಸಿಡ್ದು ಹೋಗಿತ್ತು. ಈಗ ಇವತ್ತ ಈಕಿ ನನ್ನ ಸೊಸಿಲಿಂತ ನನ್ನ ತಲೆ ಸಿಡ್ದು ಹೋಗ್ಬಿಟ್ಟದ. ಅತ್ತಿ ಅತ್ತಿ ಇದು ಚಾಕ್ ಇಟ್ಟೀನ್ರಿ, ತಗೊಂಡು ಬರ್ತೀನಂತ್ರಿ. ಈಗ ನಾಷ್ಟಕ್ಕದ ಏನು ಮಾಡಂತೀರಿ ಅಂಥೇಳಿ ಕೇಳಕ್ಕೆ ಬಂದಿದ್ರಿ. ಟೈಮ್ ನೋಡಿದೇನ? ಈ ಟೈಮಿಗೆ ಬಂದು ನನಗೆ ಚಾ ಮಾಡ್ಲೇನ್ರಿ ಅತ್ತಿ, ನಾಷ್ಟಕ್ಕೆ ಏನು ಮಾಡ್ರಿ ಅತ್ತಿ ಅಂತ ಕೇಳ್ಕೊತ ಹೊಂಟಿದಲ್ಲ. ಯಾಕ ಇದು ನಿಮ್ಮ ಅವ್ವ ಅಪ್ಪನ ಮನೆ ಅದ ಅಂತ ತಿಳ್ಕೊಂಡು ಇಟ್ಟತನ ಮಕ್ಕೊಂಡಿದ್ದೇನ ನೀನು? ಅತ್ತಿ ಮನೆ ಅದ ಅನ್ನೋದು ನೆನಪು ಹೋಗೋದು ಕಾಣಿಸ್ತದ ನಿನಗೆ. ಅವ್ವ ಅಪ್ಪ ಬಂದಿದ್ದು ಹಿಡಿದು ನಿನಗೊಂದು ಧೈರ್ಯ ಬಂದಂಗೆ ಆಗಿಬಿಟ್ಟದ. ಕೊಬ್ಬಿದಿ ನೀನು, ಕೊಬ್ಬಿದಿ ಭಾಳ ಅಂದ್ರೆ ಭಾಳ ಕೊಬ್ಬಿದಿ ನೀನು. ನಾನು ನೋಡತ್ತೀನಿ ನಿನ್ನ ಆಟ ಹೆಚ್ಚಿಗೆ ಆಗ್ಲಕತ್ತದ ದಿನಕ್ಕೆ ದಿನ. ಬಿಡಿಸ್ತೀನಿ ದೆವ್ವ, ನಿನಗೆ ಹಿಡಿದಿದ್ದ ದೆವ್ವ ಬಿಡಿಸ್ತೀನಿ. ಬಿಡ್ತೀನಿ ಸುಮ್ಮನಂತೆ ತಿಳ್ಕೊಬೇಡ, ಬಿಡಿಸ್ತೀನಿ ನಿನ್ನ ದೆವ್ವ. ಏನು ನನ್ನ ಮಗಳಿಗೆ ಹಿಂಗೆಲ್ಲ ಬೈಲಕತ್ತಾಳ, ಹಿಂಗೆಲ್ಲ ಮಾತಾಡ್ಲಕತ್ತಾಳಲ್ಲ ಅಂದ್ರೆ ಈಕಿ ಬದಲಿ ಆಗಿಲ್ಲ ಹೆಣ್ಮಗಳು. ಅಚ್ಚೆ ಹೇಳಿದು ಖರೇನೆ ಅಂದರ ಬದಲಿ ಆಗಿಲ್ಲ ಈಕಿ. ಮತ್ತೆ ಈಕಿಂದು ಗುಣ ತೋರಿಸ್ಬಿಟ್ಟೋಳಲ್ಲ. ಥೂ, ನಾವು ಈಕಿಗೆ ನಂಬಿ ನನ್ನ ಬಂಗಾರ ಅಂತ ಮಗಳಿಗೆ ಈಕಿನ ಮನೆಗೆ ಬಿಟ್ಟಿದ್ದೇವಲ್ಲ. ಇವತ್ತು ಬಿಡಿಸ್ತೀನಿ. ನೀ ನನ್ನ ಮಗಳು ದೇವ್ ಏನು ಬಿಡಿಸ್ತೆ, ನಾನು ನಿನ್ನ ದೇವ್ ಬಿಡಿಸ್ತೀನಿ. ತಡಿ, ಇನ್ನೂ ಮಾತಾಡ್ಲಿ ಅದೇನು ಮಾತಾಡ್ತಾಳಂತ ನೋಡ್ತೀನಿ. ಯಾಕೇನೋರಿ ಅತ್ತಿ, ಇವತ್ತ ನನಗೆ ಹೊಟ್ಟೆ ಎಚ್ಚರಿ ಆಗಿಲ್ರಿ. ನಾನು ಯಾವತ್ತೂ ಇಷ್ಟೊತ್ತು ಮಕ್ಕೊಂಡಿಲ್ರಿ ಅತ್ತಿ. ನಿಮಗೂ ಗೊತ್ತಲ್ರಿ ನಾನು ದಿನಾಲು ಜಲ್ದಿನೇ ಹೇಳ್ತೀನಿ ಅಂಥೇಳಿ. ಇವತ್ತು ಯಾಕೇನು ನನಗೆ ಎಚ್ಚರಿ ಆಗಿಲ್ರಿ ಅತ್ತಿ, ಅದಕ್ಕೆ ತಡ ಆಗ್ಯದ್ರಿ. ಮತ್ತು ದನ ತಿಂದಂಗೆ ತಿಂತಿ, ಮತ್ತು ಕೊಬ್ಬಿದ ಕ್ವಾಣ ಆಗಿದಿ. ಮತ್ತು ಚಂದ ಕಮ್ಮಗೆ ತಿಂದು ಬಿಸಿದು ತಿಂದು ಮತ್ತು ನಿದ್ದೆ ಹತ್ತಿರ್ತದೆ, ಗಡತ್ತಾಗಿ ಮಕ್ಕೊಂಡಿರ್ತಿ. ನಿನಗೇನು ಕುದೀನ ಚಿಂತಿನ ಏನದ ಹೇಳೋ ನಿನಗೆ? ಏನಿಲ್ಲ, ಚಿಂತೆ ಅನ್ನೋದೇ ಇಲ್ಲ. ಮತ್ತು ಚಿಂತಿಲ್ದವನಿಗೆ ಸಂತೆಗೂ ನಿದ್ದೆ ಬರ್ತದಂತ. ಮತ್ತು ನಿದ್ದೆ ಹೆಂಗೆ ಬರಲ್ಲ ನಿನಗೆ? ನಿದ್ದೆ ಬಂದಿರ್ತದ, ಅದಕ್ಕೆ ಬಿದ್ದಿರ್ತಿ ಇಟ್ಟತ್ತ. ಕೇಳೋರಿಲ್ಲ ಹೇಳೋರಿಲ್ಲ. ಏನು ಮಾವ ನಿನಗೆ ಅಂಜಿಕಿಡಕ? ಮಾವಿಲ್ಲ ಗಂಡಿಲ್ಲ. ಮತ್ತು ಯಾರ್ದು ಅಂಜಿಕಿದ? ನಾದ ನೀನು ಇಲ್ಲ. ಆಕಿನೂ ಟ್ರಿಪ್ಪ ಪಪ್ಪ ಅನ್ಕೋತ ಓಡಾಡ್ಕೊತ ಹೋಗ್ಯಾಳ. ಮತ್ತು ನಿನಗೆ ಯಾರ್ದು ಅಂಜಿಕೆ? ಇದು ಮನೆಗೇನು ಮುದುಕಿ ಅದ ಒಂದು ಹಂಗೆ ಒದರ್ಲಿ. ನನಗೇನು ಮನೆಗೆ ನಮ್ಮ ಅವ್ವ ಅಪ್ಪ ಬಂದಾರ, ನಾ ರಾಣಿಗತ್ಲೆ ಇರ್ತೀನಿ ಅಂಥೇಳಿ ಅಂತೀನಿ. ನೀನು ಇಷ್ಟು ದಿನ ನೀನು ಜಲ್ದಿ ಹೇಳಕ್ಕಿ, ಈಗ ಯಾಕೆ ನಿನಗೆ ನಿದ್ದೆ ಹತ್ತದ? ಅದು ನಿಮ್ಮ ಅವ್ವ ಅಪ್ಪ ಬಂದಾಗ. ಯಾಕೆ ನಾನೇನು ಅನ್ನಲ್ಲ ಅನ್ನೋ ಧೈರ್ಯ ಅಲ್ಲ ನಿನಗೆ ಅವ್ರ ಮುಂದೆ? ಇಕ್ಕಿನ ಬಾಯಿ ಸೇದ್ಲಿ ಹ್ಯಾಂಗೆ ಅಂತಾಳು ನನ್ನ ಮಗಳಿಗೆ. ನನ್ನ ಮಗಳು ಇದೆಲ್ಲ ಹ್ಯಾಂಗೆ ಸಹಿಸ್ಕೊಲಾಗತ್ತಾಳ ಅನ್ನೋದು ತಿಳಿವಲ್ದು ನೋಡಿ ನನಗೆ. ಈಕಿ ಮಾತಾಡೋದು ನೋಡಿದ್ರೆ ನನ್ನ ಹೊಟ್ಟೆ ಖಾರ ಕಲಿಸ್ದಂಗೆ ಅಲ್ಲಾಗತ್ತದ. ಹೆಂಗೆಲ್ಲ ಮಾತಾಡ್ಲಾಗತ್ತಾಳಲ್ಲ ಈಕಿ ನನ್ನ ಮಗಳಿಗೆ. ಹೋಗಿ ಒಂದೆರಡು ಕೊಡ್ಲೇನ ಅನ್ನಿಸ್ಲಾಗತ್ತದ ನನಗೆ. ಅಷ್ಟು ಸಿಟ್ಟು ಹೊಂಟದ. ಆದ್ರೆ ಏನು ಮಾಡಲಿ, ಈಗ ನಾ ಹೋದಂತಂದ್ರೆ ಇವತ್ತು ತಡ ಮಾಡಿದ್ದಕ್ಕೆ ಸ್ವಲ್ಪ ಸಿಟ್ಟು ಬಂದಿತ್ರಿ, ಅದಕ್ಕೆ ಹಿಂಗೆ ಮಾತಾಡಿನ ಅಂಥೇಳಿ ಅಂತಾಳಿಕಿ. ಬೇಡ ಇನ್ನೂ ಕಕ್ಲಿಕ್ಕಿ. ಇಕ್ಕಿನ ಮನಸ್ಸಿನಾಗ ಏನದ ಎಲ್ಲ ಹೊರಗೆ ಬರಲಿ ಇವತ್ತು. ಇಕ್ಕಿನ ಮಾತ್ರ ಬಿಡಲ್ಲ ನಾನು. ಈ ಮನೆ ನನ್ನ ಮಗಳಿಗೆ ಒಂದು ಕ್ಷಣ ಬಿಡಲ್ಲ ನಾನು. ಚಲೋ ಸಿಕ್ಕಳಿಕ್ಕಿ ಇವತ್ತು ನನ್ನ ಕೈಯಾಗ. ಯಾವ ಕೆಟ್ಟ ಗಳಿಗಿದಾಗ ನನ್ನ ಮಗನಿಗೆ ನಿಂದು ಸಂಬಂಧ ಬಂತೋ ಗೊತ್ತಿಲ್ಲ. ನೀನು ನಮ್ಮ ಮನೆಗೆ ಬಂದಿದ್ದಿ ನಮ್ಮ ಮನೆ ನೆಮ್ಮದಿ ಅನ್ನೋದೇ ಕಿತ್ಕೊಂಡು ಬಿಟ್ಟಿರಿ. ಇದ್ದಿದ್ದೊಂದು ಮಗನಿಗೆ ನುಂಗಿ ಕುಂತಿ ಇನ್ನೂ ಏನೇನು ಮಾಡ್ಬೇಕನ್ನತ್ತಿದೋ ಗೊತ್ತಾಗವಲ್ದು. ನೀನು ನೋಡ್ರಿ ನನ್ನ ಮೈ ಇಟ್ಟು ಬೆಂಕಿ ಬೀಳ್ತದ. ನಿನಗೆ ಕಡ್ದು ಬಿಟ್ಟು ತುಂಬಲೇನು ಅನ್ನಟ್ಟು ಸಿಟ್ಟು ಬರ್ತದ. ಆದ್ರೆ ಸುಮ್ಮ ಬಿಟ್ಟಿನಿ. ನಮ್ಮ ವಂಶದ ಕುಡಿ ನೀನು ಹೊಟ್ಟೆಗೆ ಬೆಳಿಲಕತ್ತದನ್ನ ಒಂದೇ ಕಾರಣಕ್ಕೆ ಸುಮ್ಮ ಕೂತೀನಿ. ಇದ್ದಿಲ್ಲಂದ್ರೇನ ನಿನಗೆ ಇಟ್ಟತ್ತಿಗೆ ನನ್ನ ಮಗ ಎಲ್ಲನಲ್ಲ ಅಲ್ಲೇ ಕಳಿಸಿಬಿಡ್ತಿದ್ದ ನಿನಗನು.
ನಿನ್ನ ನೆಳ ಕಂಡ್ರೆ ಆಗಲ್ಲ ನನಗೆ, ನಿನ್ನ ನೆಳ ಕಂಡ್ರೆ ಆಗಲ್ಲ. ಮುಂಜಾನೆ ಹೇಳೋದು ನಿನ್ನ ಮಾರಿಗೆ ಬೆಂಕಿ ಹಚ್ಚದ ಅಲ್ಲಕತ್ತದ. ಮುಂಜಾನೆ ಹೇಳೋದು ನಿನ್ನ ಮಾರಿಗೆ ಬೆಂಕಿ ಹಚ್ಚಬೇಕು. ಎಷ್ಟು ನೋಡಬಾರ್ದು ಇದ್ರ ಮಾರಿ ಅಂತಂದ್ರೂ ಅನಿಷ್ಟ ಎದುರೇ ಬಂದು ಒಕ್ಕರಿಸ್ತಿ. ಅದೇನು ಮಾಡಲಿ ಇದೇನು ಮಾಡಲಿ ಅನ್ಕೋತಾ ಮುಂಜಾನೆ ಹೇಳೋದು ಎದುರು ಬಂದು ನಿಂದಿರ್ತಿ. ಖಾಲಿ ಹಣಿ ಇದ್ದಿದ್ದು ಹೆಣ್ಮಕ್ಳಿಗೆ ನೋಡಬಾರ್ದು ನಾವು ಮುತ್ತೈದರು. ಆದ್ರೆ ಏನು ಮಾಡಬೇಕು, ಅನಿಷ್ಟ ನಮ್ಮ ಮನೆಗೆ ಓಡಾಡ್ಲಕತ್ತದ 24 ಗಂಟೆ. ಇದಕ್ಕೆ ಇಟ್ಕೊಳ್ಳೋಕ್ಕೂ ಆಗಬಲ್ದು, ಕಳ್ಸೋಕ್ಕೂ ಆಗಬಲ್ದು. ಎಷ್ಟು ಹೇಳ್ದೆ ನನ್ನ ಮಗನಿಗೆ, ಎಷ್ಟು ತಿಳಿಸಿ ಹೇಳ್ದೆ, ಗಿಣಿಗತ್ಲೆ ತಿಳಿಸಿ ಹೇಳ್ದ. ಎಷ್ಟೊಂದು ಹುಡುಗಿಯರ ಫೋಟೋಗಳು ಸಂಬಂಧಗಳು ಬಂದಿವು, ಬ್ಯಾಡ ಬ್ಯಾಡ ಅಂಥೇಳಿ ಒಂದಕ್ಕೂ ಅವನು ಪಸಂದ್ ಮಾಡಲಿಲ್ಲ. ಹೋಗಿ ಅಲ್ಲಿ ಅದು ಏನು ಇಷ್ಟ ಅದೋ ಏನು ಸುದ್ದೇನೋ, ಇಲ್ಲವ ನಂಗೆ ಇಕ್ಕಿನೇ ಇಷ್ಟ ಆಗ್ಯಾಳ ಅಂತೇಳಿ ಕುಣಿದು ನಿನಗೆ ಕಟ್ಕೊಂಡು ಬಿಟ್ಟ. ಆದ್ರೆ ನೀನು ಅವನಿಗೆ ಯಮಲೋಕ ತೋರಿಸಿಬಿಟ್ಟು. ನೀನು ನೋಡಿದ್ರೆ ಮತ್ತೆ ಅಟ್ಟ ಸಿಟ್ಟು ಹೊಂಟದು ನನಗೆ. ನನ್ನ ಕಣ್ಣು ಮುಂದೆ ಒಂದು ಕ್ಷಣನೂ ಇರಬೇಡ, ನೀ ತೊಲಗಿಲ್ಲಿಂದ. ಇಲ್ಲ ಇನ್ನು ನಾನು ಈಕಿನ ಮಾತು ಕೇಳ್ಕೊತ ನಿಂದ್ರದಾಗ ಅರ್ಥ ಇಲ್ಲ. ಎಲ್ಲನೂ ಹೊರಗೆ ಬಂದದ, ಒಟ್ಟಿಗೆ ಬದಲಿ ಆಗಿಲ್ಲ ಅಂತೇಳಿ ನನಗೆ ಗೊತ್ತಾಗ್ಯದ. ಇಲ್ಲ ಇನ್ನು ನಾನು ಈಕಿಗೆ ಸುಮ್ಮನೆ ಬಿಡೋದ್ರಾಗ ಅರ್ಥ ಇಲ್ಲ. ಈಕಿಗೆ ಮಾಡ್ತೀನಿ. ಸಾಕು ನಿಂದ್ರಸ್ರಿ, ಅದು ಏಟಂತ ಮಾತಾಡ್ತೀರಿ? ದೇವ್ರು ನಿಮಗೆ ಬಾಯಿ ಕೊಟ್ಟಾನ ಏನು ಮತ್ತೆ ಯಾರಿಗಾರ ಬಾಯಿ ಕೊಟ್ಟಾನ? ಅದು ಬಿಗ್ರೆ, ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಅದು ನೀವ್ಯಾಕೆ ಹಿಂಗೆ ಸಿಟ್ಟಿನಾಗ ನಿಂತೀರಿ? ನಾನೇನು ಅಂದಿಲ್ರಿ ಅಪ್ಪ. ನಾನು ನಿಮ್ಮ ಮಗಳಿಗೆ ಏನು ಅನ್ನತ್ತಿದ್ದಿಲ್ಲ. ಆಕಿಗೆ ನಮ್ಮದು ಮಗಂದು ನೆನಪು ಬಂದು ಅಳ್ಳತ್ತಾಳ. ಅದಕ್ಕೆ ಯಾಕವ ಹಿಂಗೆ ಅಳ್ಕೊತ ನಿಂತಿದ್ದಿ? ಹಿಂಗೆ ಅಳ್ಕೊತ ನಿಂದಿರಬಾರ್ದು. ಮುಂಜಾನೆ ಹೆಣ್ಮಕ್ಳು ಮನೆಗೆ ಸರಿ ಇರಲ್ಲ, ಅದು ಹಂಗೆ ಅಳಬಾರ್ದು, ಮನೆಗೆ ನೆಮ್ಮದಿ ಇಲ್ದಂಗೆ ಆತದ ಅಂಥೇಳಿ ತಿಳಿಸಿ ಹೇಳಕತ್ತಿದ್ರಿ. ಅಲ್ಲ ನೀವ್ಯಾಕೆ ಹಿಂಗೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಸಿಟ್ಟಿನಾಗ ನಿಂತಿರಂತೇಳಿ ಗೊತ್ತಾಗಲ್ದಪ್ಪ ನನಗೆ. ಸಾಕು ಮುಚ್ಚ್ರಿ, ಇನ್ನು ಎಷ್ಟು ಟ್ಯಾಪಿ ಹಚ್ಚಿಗೆ ಬರ್ತೀರಿ? ಇಟ್ಟ ತನ ನೀವೇನೇನು ಮಾತಾಡಿರಲ್ಲ ಎಲ್ಲನೂ ಕೇಳಿಸ್ಕೊಂಡಿನಿ ನಾನು, ಎಲ್ಲನೂ ಕೇಳಿಸ್ಕೊಂಡಿನಿ. ಈ ನಾಟಕ ಎಲ್ಲ ನನ್ನ ಮುಂದೆ ಇಟ್ಟು ನಡೆಸ್ಲಕ್ಕೆ ಹೋಗ್ಬೇಡ್ರಿ ನೀವು. ನನ್ನ ಮಗಳು ಎದುರು ಏನು ಮಾತಾಡಲ್ಲ ಅಂಥೇಳಿ ಅಕ್ಕಿಗೆ ನೀವು ಮಾತಾಡ್ದಂಗೆ ನನ್ನ ಮುಂದೆ ಮಾತಾಡ್ಲಿಕ್ಕೆ ಬರಬೇಡ್ರಿ ನೀವು. ಏನಂದ್ರಿ ನೀವು ನನ್ನ ಮಗಳಿಗೆ? ಏನಂದ್ರಿ ನೀವು ನನ್ನ ಮಗಳಿಗೆ? ನನ್ನ ಬಂಗಾರ ಅಂತ ನನ್ನ ಮಗಳಿಗೆ ನಿನ್ನ ಮನೆ ಕೊಟ್ಟು ನಾನು ಕಣ್ಣೀರ ಕೈ ತೊಳೆ ಬಾಳೆ ಆಗ್ಯದ. ನೀನು ನನ್ನ ಮಗಳಿಗೆ ಹೆಸರಿಡ್ತಿ? ನೀ ನನ್ನ ಮಗಳಿಗೆ ಹೆಸರಿಡಕ್ಕೆ ನೀ ಯಾವಕ್ಕೆ? ನೀ ನನ್ನ ಮಗಳಿಗೆ ಹೆಸರಿಡಕ್ಕೆ ಏನೆಲ್ಲ ಅಂದು ಕಟ್ಕೊಂಡಲ್ಲ ನನ್ನ ಮಗಳಿಗೆ. ಮಗಳೇ ಯಾಕವ ಈ ವಿಷಯ ಮುಚ್ಚಿಟ್ಟಿ? ಒಂದು ಮಾತು ನಿನ್ನ ತಾಯಿ ಮುಂದೆ ಹೇಳ್ಕೊಳಕ್ಕಾಗಿಲ್ಲೇನವ ನಿನಗೆ? ನಮ್ಮ ಅತ್ತಿ ಬದಲಿ ಆಗಿಲ್ಲವ ಅಂತ ಒಂದು ಮಾತು ಹೇಳಿದಂತಂದ್ರೆ ನಾನು ನಿನಗಿಲ್ಲ ಒಂದು ಕ್ಷಣ ಇರ್ಲಕ್ಕೆ ಬಿಡ್ತಿದ್ದಿಲ್ಲವ. ಯಾಕವ ನೀನು ಇಟ್ಟೆಲ್ಲ ಸಹಿಸ್ಕೊಲಾಗತ್ತಿ ಮಗಳೇ? ಅವ್ವ ಅವ್ವ ನೀ ಹೇಳಿದ ಕರೆ ಅವ್ವ. ನಮ್ಮ ಅತ್ತಿ ಬದಲಿ ಆಗಿಲ್ಲವ್ವ, ಬದಲಿ ಆಗಿಲ್ಲ. ನೀ ನನಗೆ ಇಷ್ಟು ಕೇಳ್ದಿ, ಆದ್ರೆ ನಾ ಹೇಳೋ ಪರಿಸ್ಥಿತಿದಾಗ ಇದ್ದಿಲ್ಲವ್ವ, ಇದ್ದಿದ್ದಿಲ್ಲ ಅವ್ವ. ನಾವಿಲ್ಲಿಂದ ಹೋಗ್ಬಿಡಮ್ಮಂತ ನೀಗೇನು ಅನ್ಬೇಡ. ನಡಿಯವ್ವ ಹೋಗಮ್ಮಿ. ಇನ್ಮೇಲೆ ಯಾವತ್ತೂ ಈ ಮನೆಗೆ ಕಾಲಿಡೋದು ಬೇಡವ್ವ. ಇವತ್ತಿಗೆ ಇದು ಕೊನೆ ಆಗಲಿ. ನಡಿಯವ್ವ ಹೋಗಮ್ಮಂತ ಅಪ್ಪಗೆ ಫೋನ್ ಮಾಡು. ಹೋಗಮ್ಮವ್ವ, ನಾವು ಇಲ್ಲಿರಂ ಬೇಡ. ಹಳಾದಿ ಸಿಟ್ಟಿನಾಗ ಬಾಯಿಗೆ ಬಂದಂಗೆಲ್ಲ ಮಾತಾಡ್ದ. ಈಕಿ ಮನೆಗೆ ಹಳ ಅನ್ನೋದು ತಲೆಗೆ ಬಂದಿಲ್ಲ ನನಗೆ ಸಿಟ್ಟಿನಾಗ. ಇಕ್ಕಿ ಬೇರೆ ಜಲ್ದಿನೇ ಹೇಳ್ತಾಳೆ ಬೀಗ್ತಿ. ನಾನು ಯಾಕೆ ವಿಚಾರ ಮಾಡಲಾರ್ದೆ ಇಟ್ಟೆಲ್ಲ ಬೇಕೋತ್ ನಿಂತ? ಥೂ, ನನ್ನ ಹಳ ನಾನೇ ತೋಡ್ಕೊಂಡು ಬಿಟ್ಟಲ್ಲ. ಕರ್ಕೊಂಡು ಹೋಗ್ತೀನಿ. ಇಷ್ಟೆಲ್ಲ ಆಗಿದ ಮೇಲೆ ಈ ಮನೆಗೆ ನಾನು ನಿನಗೆ ಇರ್ಲಿಕ್ಕೆ ಬಿಡ್ತೀನಿ ಅನ್ಕೊಂಡೆ? ಇಲ್ಲ, ಸಾಧ್ಯನೇ ಇಲ್ಲ ಅಂತೇಳಿ ಮಗಳೇ. ನೀನು ಸಮಾಧಾನ ಮಾಡ್ಕೋವ, ನಿನ್ನ ಕಣ್ಣೀರು ಹಾಕ್ಬೇಡ. ನೀನು ಈ ಕಡೆ ಒಂಚೂರು ಸರಿ. ಇಷ್ಟು ಸುಲಭಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗಲ್ಲ. ತಡಿ, ಎಲ್ಲ ಬಾಕಿ ಚುಕ್ತ ಮಾಡೇ ನಿನಗೆ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನೀ ಸಮಾಧಾನ ಮಾಡ್ಕೊ. ಈ ಕಡೆ ನಿಂದ್ರಿ. ಬಾಯಿಗೇನು ಕಡುಬು ತುಂಬ್ಕೊಂಡಿದ್ದೇನು? ಇಟ್ಟಕ್ಕೆ ಮಾತಾಡ್ಲಾಗತ್ತಿದ್ದಿ ನನ್ನ ಮಗಳ ಮುಂದೆ? ಏನು ಮಾಡ್ತಕ್ಕಿಗೆ ಕಡದು ಬುಟ್ಟಿ ತುಂಬ್ತಿದ್ದೇನು? ಹೊಟ್ಟೆಗ ನಿಮ್ಮದು ವಂಶದ ಕುಡಿ ದಿಸಲಿಂದ ಅಕ್ಕಿಗೆ ಸುಮ್ಮ ಬಿಟ್ಟಿದ್ದಿ. ಇದ್ದಿಲ್ಲಂದ್ರೆ ಕಡದು ಬುಟ್ಟಿ ತುಂಬಿಡ್ತಿದ್ದೇನೋ. ನಾವು ನೋಡ್ಕೊತ ಸುಮ್ಮನೆ ನಿಂದಿರ್ತಿದ್ದೇವೇನು? ಹಿಂದೆ ಮುಂದೆ ನನ್ನ ಮಗಳಿಗೆ ಹೇಳೋರು ಯಾರೂ ಇಲ್ಲಂತೆ ತಿಳ್ಕೊಂಡಿದ್ದೇನು? ನೀ ದರಿದ್ರಿದಿ, ನೀ ದರಿದ್ರಿ ಇದ್ದಿದ್ದಕ್ಕೆ ಈ ಮನೆಗೆ ನೆಮ್ಮದಿ ಇಲ್ದಂಗೆ ಆಗಿಬಿಟ್ಟದ. ಇದ್ದಿದ್ದೊಂದು ಮಗನಿಗೆ ನಿಂದು ಗುಣಕ್ಕೆ ತಕ್ಕಂಗ ದೇವರು ನಿನಗೆ ಇದ್ದಿದ್ದೊಂದು ಮಗನಿಗೆ ಕಿತ್ಕೊಂಡು ಬಿಟ್ಟಾನ. ಅದು ನಿನಗೆ ತಲೆಗಿಲ್ಲ ನಿನಗೆ. ಅದು ಬಿಟ್ಟು ನನ್ನ ಮಗಳಿಗೆ ಗೂಬೆ ಕುಡಿಸ್ಲಿಕ್ಕೆ ಬಂದಿದ್ದಿ. ನೀ ಯಾವಕ್ಕೆ ನನ್ನ ಮಗಳಿಗೆ ಗೂಬೆ ಕುಡ್ಸಕ್ಕಿ? ನೀ ಯಾವಕ್ಕೆ ಅಂತೀನಿ ನಾನು? ಪೂಜಾ, ಯಾಕವ ಅಳ್ಳಗತ್ತಿದಿ? ನಿಮ್ಮವ್ವ ಯಾಕಿಟ್ಟು ಸಿಟ್ಟಿನಾಗ ನಿಂತಾಳ? ಏನಾಗ್ಯದ? ಬನ್ರಿ, ಚಲೋ ಹೊತ್ತಿಗೆ ಬಂದಿರಿ ನೀವು. ನಾನು ಇನ್ನೀಗ ನಿಮಗೆ ಫೋನ್ ಮಾಡಿ ಕರೆಸ್ಬೇಕಂತಂದ ಅಟ್ಟತ್ತಿಗೆ ನೀವೇ ಬಂದ್ರಿ. ಚಲೋ ಆಯಿತು. ಇವತ್ತ ಈಕಿಂದು ಮುಖವಾಡೆಲ್ಲ ಕಳಚಿ ಬಿದ್ದು ಬಿಟ್ಟದ. ಆ ಅಜ್ಜ ಹೇಳಿದು ಖರೇನೇ ರೀ, ಖರೇನೇ. ಈಕಿ ಬದಲಿ ಆಗಿಲ್ಲ.
ನಾನು ನನ್ನ ಕಿವಿ ನಿಂತ ಇವತ್ತು ಎಲ್ಲ ಕೇಳಿಸ್ಕೊಂಡಿನಿ ಗೊತ್ತೇನು? ಹಾಂ, ಗೊತ್ತು. ಒಂದು ಜರ ಬದಲಿಯಾಗಿಲಿಕ್ಕಿ ಈಕಿ ನನ್ನ ಮಗಳಿಗೆ ಎಷ್ಟು ಹಿಂಸೆ ಕೊಟ್ಟಾಳಂತ ಹೇಳಿ ನನಗೆ ಇವತ್ತಿಕ್ಕಿನ ಮಾತು ಕೇಳಿ ಗೊತ್ತಾಯ್ತು. ಎಷ್ಟು ಸಂಕಟ ಆಯ್ತು ಗೊತ್ತೇನು ನನ್ನ ಮನಸ್ಸಿಗೆ. ಇಷ್ಟು ಕಷ್ಟ ನನ್ನ ಮಗಳು ಅದು ಹ್ಯಾಂಗೆ ಸಹಿಸ್ಕೊಂಡಿರ್ಬೇಕು ನಮ್ಮ ಹುಡುಗಿ. ಏನಂತ ಗೊತ್ತೇನ್ರಿ ಈಕಿ ಮತ್ತು ನಾನು ಬರೋ ಸಿಟ್ಟಿಗೆ ಈಕಿಗೆ ಮತ್ತು ಕಡದು ಈಕಿಗೆ ನಾನೇ ಬುಟ್ಟಿ ತುಂಬಿ ಜೈಲಿಗೆ ಹೋದರೂ ಪರವಾಗಿಲ್ಲ ಅಂತ ಅನ್ಸ್ಲಾಗತ್ತದ. ನನ್ನ ಜೀವ ಅಟ್ಟ ಸಿಟ್ಟು ಇರ್ಲಾಗತ್ತದ. ನಾನು ಏನಂತ ಈಕಿ ನನ್ನ ಮಗಳಿಗೆ ಕಡದು ಬುಟ್ಟಿ ತುಂಬ್ತಿಳಂತ ಈಕಿ ಆಕಿಂದು ಅಂಶದ ಕುಡಿ ಇಲ್ಲಿ ಬೆಳಿಲಕತ್ತಿ ಸಲಿಂದ ಈಕಿನ ಹೊಟ್ಟೆ ಬೆಳಿಲತ್ತಿ ಸಲಿಂದ ಸುಂಬಿಟ್ಟಾಳಂತ. ಇದ್ದಿಲ್ಲ ಅಂತಂದ್ರೆ ಕಡದು ಬುಟ್ಟಿ ತುಂಬ್ತಿಳಂತ ಆಕಿ. ನೋಡ್ರಿ ಈಕಿನ ಮಾತು, ಈಕಿ ಆಡ ಮಾತಾ ಈಕಿ ಅತ್ತೆಗೆ. ಹಾಂ ಮಗಳೇ, ನೀ ಯಾಕೆ ಹಿಂಗೆ ಕಣ್ಣೀರು ಹಾಕೋತ್ ನಿಂತಿದಿ? ಇಂಥವ್ದ್ರ ಮಾತಿಗೆ ಕಣ್ಣೀರು ಹಾಕೋತ್ ನಿಂದ್ರಬಾರ್ದವ. ನೀ ಹಿಂಗೆ ಕಣ್ಣೀರು ಹಾಕೋದ್ರಲಿಂತೆ ಇವು ನಿನಗೆ ಇನ್ನಟ್ಟು ಕುಗ್ಗಿಸಿ ಬಿಡ್ತಾವ. ನೀನು ಕಣ್ಣೀರು ಒರೆಸ್ಕೊಂಬದಲ್ಲ, ಅಳಬೇಡ. ಇಲ್ಲಿ ಕೇಳ್ರಿ ಬೀಗ್ರೆ, ಈ ಕಡೆ ನೋಡ್ರಿ. ನೀವು ಹೆಣ್ಮಗಳಿದ್ದೀರಿ ಅಂತ ಹೇಳಿ ನಾನು ನಿಮಗೆ ಸುಮ್ ಬಿಡ್ಲಾಕತ್ತೀನಿ. ನಿಮ್ಮ ಜಾಗದಾಗ ಬ್ಯಾರೆ ಯಾರ ಇದ್ದಿರು ಗಂಡ ಮನುಷ್ಯ ಹಿಂಗೆ ಮಾತಾಡಿನು ಅಂತಂತಂದ್ರೆ ನನ್ನ ಬಾಯಿ ಮಾತಾಡ್ತಿದ್ದಿಲ್ಲ, ಇಟ್ಟತ್ತಿಗೆ ನನ್ನ ಕೈ ಮಾತಾಡ್ತಿತ್ತು. ಹೋಗ್ಲಿ ಹೆಣ್ಮಗಳು ಹಳ ಅಂಥೇಳಿ ನಾನು ಸುಮ್ ಬಿಟ್ಟಿನಿ. ನೀವೇನೋ ನಮ್ಮ ಮಗಳಿಗೆ ಕಡಿದು ಬುಟ್ಟಿ ತುಂಬ್ತೀರಿ. ಅಂಥ ತಪ್ಪು ಏನು ಮಾಡ್ಯಾಡ್ರಿ ನನ್ನ ಮಗಳು? ತೋರಿಸ್ರೇಕಿನ ಒಂದರ ತಪ್ಪು. ಈ ಮನೆಗೆ ಲಗ್ನಾಗಿ ಬಂದಿದ್ದು ಹಿಡ್ಕೊಂಡು ನೀವು ಆಕಿ ಕೊಟ್ಟಿದ್ದ ಕಷ್ಟ ಒಂದ ಎರಡ ಎಲ್ಲ ಸಹಿಸ್ಕೊಂಡು ಬಾಳೆ ಮಾಡ್ಕೊಂಡು ಹೊಂಟಾಳ ನನ್ನ ಮಗಳು. ಅಟ್ಟಕ್ಕಾಗಿ ಗಂಡ ಸತ್ತರ್ನು ಆಕಿ ತವ್ರ ಮನೆಗೆ ಇರ್ಲಾರ್ದಂಗೆ ನಿಮ್ಮ ಮನೆಗ ಆಕಿ ಅವ್ವ ಅಪ್ಪ ಅಂತೇಳಿ ನಿಮಗೆ ತಿಳಿದು ನಡ್ಲಕತ್ತಾಳ. ಅಂದ್ರೂ ನಿಮಗೆ ಬುದ್ಧಿ ಬಂದಿಲ್ಲಲ್ಲ. ಇದ್ದಿದ್ದೊಂದು ಮಗನಿಗೆ ಕಳ್ಕೊಂಡ್ರು ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತಂದ್ರೆ ನಿಮ್ಮ ಬುದ್ಧಿಗೆ ಏನು ಹೇಳ್ಬೇಕ್ರಿ? ಏನು ಹೇಳಬೇಕು? ಏನು ನಿಮಗೆ 10 ಮಂದಿ ಗಂಡು ಮಕ್ಕಳ ಇರ್ಲಕ್ಕೆ ಒಂದು ಮಗ, ಅವನಿಗೂ ದೇವ್ರು ಕಿತ್ಕೊಂಡು ಬಿಟ್ಟಾನ. ಅಂದ್ರೂ ನಿಮಗೆ ಬುದ್ಧಿ ಬಂದಿಲ್ಲ ಅಂತಂದ್ರೆ ಇನ್ನೂ ಯಾವ ಥರ ಉಗಿಬೇಕಂತೇಳಿ ನನಗೆ ಗೊತ್ತಾಗವಲ್ದು. ನನ್ನ ಮಗಳೇ ನುಂಗ್ಯಾಳಂತ ಈಕಿನ ಮಗನಿಗೆ. ನನ್ನ ಮಗಳೇ ನುಂಗ್ ಹಾಕ್ಯಾಳಂತ. ನನ್ನ ಮಗಳು ಅನಿಷ್ಟ ಅಂತ, ದರಿದ್ರ ಅಂತ ನನ್ನ ಮಗಳು. ಆಕಿನ ಮುಖ ನೋಡ್ರಿ ಈಕಿಗೆ ಬೆಂಕಿ ಬಿದ್ದಂಗೆ ಆತದಂತಿಕಿ, ಹೊಟ್ಟೆಯಾಗ ಬೆಂಕಿ ಬಿದ್ದಂಗೆ ಆತದಂತಿಕಿ. ಅಂಥದನ್ನ ನನ್ನ ಮಗಳಿಕಿಗೆ ಏನು ಮಾಡ್ಯಾಳ ಅನ್ಬೇಕು? ನಿನಗ ಮಗ ಆದ್ರ ನನ್ನ ಮಗಳಿಗೆ ಏನತ್ತಾನ? ನನ್ನ ಮಗಳಿಗೇನು ಶತ್ರು ಅತ್ತಾನೇನು ನಿನ್ನ ಮಗ? ಗಂಡಾಗಬೇಕು. ಗಂಡಗ ಕಳ್ಕೊಂಡು ಅಕ್ಕಿನೂ ಅಟ್ಟ ಕಣ್ಣೀರು ಹಾಕ್ಲಕತ್ತಾಳ. ಅದು ಯಾಕೆ ನಿಮ್ಮ ಕಣ್ಣಿಗೆ ಕಾಣಲ್ದು? ಕಣ್ಣೇನು ನೆತ್ತಿ ಮೇಲೆ ಇಟ್ಕೊಂಡಿರೇನೋ ನೀವು? ಹೆಜ್ಜಿಗೆ ಕಣ್ಣೀರು ಹಾಕ್ತಾಳ ನನ್ನ ಮಗಳು. ನನ್ನ ಮಗಳು ಈಗ ಹೊಟ್ಟಿಲದಾಳ. ಅಕ್ಕಿಗೆ ಎಷ್ಟು ಕಷ್ಟ ಆಗ್ಲಾಗತ್ತಿರ್ಬೇಕು. ಈ ಟೈಮಿಗೆ ಗಂಡಿಲ್ಲ, ಮುಂದೆ ಬರ ಕೂಸಿಗೆ ಅಪ್ಪಿಲ್ಲ ಅಂತೇಳಿ ನನ್ನ ಮಗಳು ಹೆಜ್ಜೆ ಕೊರಗ್ತಿರ್ತಾಳ. ಅದು ನಿಮ್ಮ ಕಣ್ಣಿಗೆ ಕಂಡಿಲ್ಲೇನು? ನನ್ನ ಮಗಳನ್ನು ಯಾಕೆ ನುಂಗ್ತಾಳ್ರಿ ನಿಮ್ಮ ಮಗನಿಗೆ? ನಿಮ್ಮ ದರಿದ್ರ ಬುದ್ಧಿ ನಿಮ್ಮ ಮಗನಿಗೆ ನುಂಗ್ಯದ. ನಿಮ್ಮ ದರಿದ್ರ ಬುದ್ಧಿನೇ ನಿಮ್ಮದು ದರಿದ್ರ ಬುದ್ಧಿನೇ ನಿಮ್ಮ ಮಗನಿಗೆ ನಿಮ್ಲಿತ್ತ ದೂರ ಮಾಡ್ಯದ. ನಿಮ್ದು ಅತಿ ಆಸಿ ದುರಾಸಿ ನಿಂತೆ ನಿಮ್ಮ ಮಗನಿಗೆ ಆ ದೇವ್ರ ಕಿತ್ಕೊಂಡು ಬಿಟ್ಟಾನ. ಈ ಕತಿ ಪಾರ್ಟು ನಾಳೆನೂ ಕಂಟಿನ್ಯೂ ಆಗ್ತದ್ರಿ. ಯಾಕಂತಂದ್ರೆ ಈಗ ಸಿಕ್ಕಿ ಬಿದ್ದಾಳ್ರಿ ಪೂಜಾಂದು ಅತ್ತಿ. ಪೂಜಾಂದ ಅಪ್ಪ ಅಮ್ಮನ ಕೈಯಾಗ ಸಿಕ್ಕಿ ಬಿದ್ದಾಳ. ಈಗ ಅವ್ರು ಇಷ್ಟಕ್ಕೆ ಸುಮ್ಮನಂತರೂ ಬಿಡಲ್ರಿ. ಈಗ ನಾನು ಇದು ಕತಿ ಕಂಟಿನ್ಯೂ ಈಗ ಮಾಡ್ಕೊತ ಹೋದಂತಂದ್ರೆ ಭಾಳ ಲಾಂಗ್ ಆಗಿಬಿಡ್ತದ್ರಿ. ಅದಕ್ಕೆ ನಾನು ನೆಕ್ಸ್ಟ್ ಪಾರ್ಟ್ನಾಗ ಇದು ಕತಿ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ನೆಕ್ಸ್ಟ್ ಪಾರ್ಟ್ ನೋಡೋದು ಮಿಸ್ ಮಾಡಬೇಡ್ರಿ. ಕಂಪ್ಲೀಟಾಗಿ ಕತಿ ನೋಡ್ರಿ ಅಂತ ಹೇಳಿ ಕೇಳ್ಕೊತೀನಿ ರೀ. ಕತಿ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾತಾಡ್ರಿ ಇಷ್ಟತ್ತೆಷ್ಟು ಮಾತಾಡ್ಲಕತ್ತಿದ್ರಲ್ಲ ನನ್ನ ಮಗಳ ಮುಂದೆ. ಎರಡ ನೀವು ಅಂದಿವ್ ಮಾತ. ಅಷ್ಟೆಲ್ಲ ಅಂದು ಕಟ್ಕೊಂಡ್ರಲ್ಲ ನನ್ನ ಮಗಳಿಗೆ. ಈಗೇನು ಆಗೇ ಇಲ್ಲ, ನನಗೇನು ಗೊತ್ತೇ ಇಲ್ಲ ಅಂದಂಗೆ ನಿಂತು ಬಿಟ್ಟಿರಿ. ಹಿಂಗೆ ಬೆದ್ರಗೊಂಬೆಗತ್ಲೆ ನಿಂತರೆ ನಾವು ಸುಮ್ಮನೆ ಬಿಡೋರಲ್ಲ. ಇವರೆಲ್ಲ ನಾ ಸುಮ್ಮನೆ ನಿಂತರೆ ಬಿಟ್ಟು ಹೋಗ್ತಾರಂತ ಅನ್ಕೊಂಡಿರ್ಬೇಕು ನೀವು. ಇನ್ನು ಮಾತ್ರ ನಾ ಸುಮ್ಮನೆ ಬಿಡ ಹೆಣ್ಮಗಳೇ ಅಲ್ಲ. ನಾನು ಕಿವಿ ಯಾರ ಕೇಳಿಸ್ಕೊಂಡಿನಿ. ನಾನು ಇವ್ರ ಮಾತು ಕಿವಿ ಮೇಲೆ ಬಿದ್ದರೂ ನಾನು ನಂಬಿದಿಲ್ಲ. ಇವತ್ತು ನಾನು ಕಿವಿ ಯಾರ ಕೇಳಿಸ್ಕೊಂಡಿನಿ. ನಾನು ಯಾರಪ್ಪ ಬಂದ್ರೂ ನಾನು ನಿಮಗಂತರೂ ಸುಮ್ಮನೆ ಬಿಡಲ್ಲ ಅಂತೇಳಿರಿ ನೀವು. ಹೋಗಿ ನಿಮ್ಮಂತವ್ರಿಗೆ ನಾನು ಹೋಗ್ರಿ ಬರ್ರಿ ಅಂತ ಮರ್ಯಾದೆ ಕೊಟ್ಟು ಇನ್ನೂ ಮಾತಾಡ್ಲಾಕತ್ತೀನಲ್ಲ, ನಂದು ತಪ್ಪದ. ಕಳ್ಕೊಂಡಿನಿ ಇವತ್ತೆಲ್ಲನೂ ಕಳ್ಕೊಂಡಿನಿ ನೀನು. ನಾನು ದೊಡ್ಡವರ ಹೋಗ್ಲಿ ಅಂಥೇಳಿ ನಿಮ್ಗೆ ಏಕವಚನಾಗ ಯಾವತ್ತೂ ಮಾತಾಡ್ದಕ್ಕಲ್ಲ. ನಾನು ಒಂದು ಸಂಬಂಧ ಕೂಡಿಸಿ ದಿನದ್ಲಿಂತ ಇಲ್ಲಿ ತನ ನೀವು ನನ್ನ ಮಗಳಿಗೆ ಎಷ್ಟು ಕಷ್ಟ ಕೊಟ್ಟರು ನಾನು ಒಂದು ದಿನ ನಿಮಗೆ ಏಕವಚನಾಗ ಮಾತಾಡ್ದಕ್ಕಲ್ಲ ನಾನು. ಆದರೆ ಇವತ್ತು ನೀವು ನನ್ನ ಚಪ್ಪಲಿ ಬಲ್ಲಿ ನಿಂದಿರ್ಲಕ್ಕೂ ಸಮ ಇಲ್ಲ ನೀವು. ಇಲ್ಲಿ ಕೇಳು, ಅಲ್ಲಿ ಮಾತಾಡ್ಲಕತ್ತಿಲ್ಲ ಅವರು ಹೆಣ್ಮಗಳ ಹೋಗ್ಲಿ ನಾನು ಯಾಕಂದು ಕೆಟ್ಟವಾಗ್ಲಿ ಅಂತೇಳಿ ಅವರು ಸುಮ್ಮ ನಿಂತಾರವರು. ನಿನಗೇನು ದೇವ್ ಬಿಡಿಸೋದಲ್ಲ, ನಾ ಬಿಡಿಸ್ತೀನಿ. ಈ ಕಡೆ ನೋಡು ಒಂಚೂರು ಅಂದಲ್ಲ ನೀನು. ನನ್ನ ಮಗಳಿಗೆ ದೇವ್ ಬಿಡಿಸ್ತೇನ ನೀನು? ಬಿಡಿಸ್ಬಾ ದೇವ್ವ, ಬಿಡಿಸ್ಬಾರೇ ಬಿಡಿಸ್ಬಾ. ಎದುರೇ ನಿಂತೀವಲ್ಲ ಅವ್ವ ಅಪ್ಪ, ನನ್ನ ಮಗಳಿಗೆ ದೇವ್ ಮೆಟ್ಕೊಂಡದಲ್ಲ ನಿನಗೆ. ಬಿಡಿಸ್ಬಾ. ಮತ್ತು ನಾವು ನೋಡ್ತೀವಿ ಮತ್ತು ಅದೇಂತ ದೇವ್ ಮೆಟ್ಕೊಂಡದ್ ನನ್ನ ಮಗಳಿಗೆ ಅಂಥೇಳಿ ನೋಡ್ತೀವಂತ. ಬಾ ಬಿಡಿಸ್ಬಾ.
ನನ್ನ ಬಂಗಾರ ಅಂತ ನನ್ನ ಮಗಳಿಗೆ ಹೋಗಿ ಹೋಗಿ ನಿನ್ನಂತ ದರಿದ್ರ ಮನೆಗೆ ಕೊಟ್ಟು ನಾವು ಗಂಡ ಹೆಂಡತಿ ಅಡ್ಡು ಕೈಲಿ ಕಣ್ಣೀರ್ ಹಾಕ ಬಾಳೆ ಆಗ್ಬಿಟ್ಟದಿಲ್ಲಿ. ನೀ ಏನಂತಿ ನನ್ನ ಮಗಳು ದರಿದ್ರದಾಳಲ್ಲ, ನನ್ನ ಮಗಳು ಈ ಮನೆಗೆ ಒಕ್ಕರಿಸಿದ್ ಹಿಡಿದು ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟದ ಅಂತಿಕಿ. ನೆಮ್ಮದಿ ಇಲ್ದಂಗೆ ಆಗ್ಯದತ್ತ. ನಿನ್ನ ಮನೆಗೆ ನನ್ನ ಮಗಳಿಗೆ ಕೊಟ್ಟಿದ್ದು ಹಿಡ್ಕೊಂಡು ನಮ್ಮ ಜೀವಕ್ಕೆ ನೆಮ್ಮದಿ ಇಲ್ದಂಗೆ ಆಗ್ಯದ. ನಿನಗಲ್ಲ ನೆಮ್ಮದಿ, ನಮಗಿಲ್ದಂಗೆ ಆಗ್ಬಿಟ್ಟದ. ಹೋಗಿ ಹೋಗಿ ಇಂಥ ತಾಟ್ಗಿತ್ತಿ ಮನೆಗೆ ಕೊಟ್ಟೆವಲ್ಲ ನನ್ನ ಮಗಳಿಗೆ, ಇರ್ಲಿಕ್ಕೊಂದು ಬಂಗಾರ ಅಂತ ಮಗಳಿಗೆ ನಿನ್ನಂತ ತಾಟ್ಗಿತ್ತಿ ಮನೆಗೆ ಕೊಟ್ಟೆವಲ್ಲ ಅಂತೇಳಿ ಗಂಡ ಹೆಂಡತಿ ದಿನ ಚಿಂತೆ ಮಾಡಂಗೆ ಆಗ್ಬಿಟ್ಟದ. ಇಳಿ ಸಾಕಿ ಗಿಡಗನ ಕೈಯಾಗ ಕೊಟ್ಟಂಗೆ ಆಗ್ಬಿಟ್ಟದ. ಅರಗಿಣಿ ಗತ್ಲೆ ನೋಡ್ಕೊಂಡಿದ್ದೇವೆ ನಾವು, ಒಂದೇ ಮಗಳದ ಅಂತೇಳಿ ಬಂಗಾರ ಗತ್ಲೆ ನೋಡ್ಕೊಂಡಿದ್ದೆವು. ಹೋಗಿ ಹೋಗಿ ನಿನ್ನಂತ ದರಿದ್ರದಕ್ಕಿನ ಮನೆಗೆ ಕೊಟ್ಟಿವಲ್ಲ, ನಾವು ಕಣ್ಣೀರು ಹಾಕ್ಲಾಗತ್ತೀವಿ, ನೀ ಅಲ್ಲ. ಈ ಮನೆಗೆ ಲಗ್ನ ಮಾಡ್ಕೊಂಡು ಬಂದಾಳ ನನ್ನ ಮಗಳು ಬರೀ ಕಣ್ಣೀರ ಕೈ ತೊಳೆ ಬಾಳೆ ಆಯ್ತಕ್ಕಿಂದು. ಒಂದು ನೀನು ಮಗನ ಸಂಗಟ ಚಂದ ಇರ್ಲಕ್ಕ ಬಿಟ್ಟಿದ್ಯಾ? ಯಾವ ದಿನ ಬಿಟ್ಟಿದಿ ನೀನು ಮಗನಿಗೆ ಸೊಸಿಗೆ? ಯಾವ ದಿನ ಬಿಟ್ಟಿದಿ ಚಂದ ಇರ್ಲಿ ನನ್ನ ಮಗ ಸೊಸಿ ಇರ್ಲಕ್ಕ? ಒಬ್ಬ ಮಗ ಅದನ, ಇರ್ಲಕ್ಕೊಂದು ಸೊಸಿ ಅದ, ಚಂದ ನೋಡ್ಕೊಮ್ಮಿ. ಆಕಿಗೆ ಮಗಳ ಗತ್ಲೆ ನೋಡ್ಕೊಂಡ್ರೆ ಆಕಿ ನನಗೆ ಎಷ್ಟು ಚಂದ ನೋಡ್ಕೊತಾ ಕೂಡು ಬಿದ್ದು ಕಾಲಕ್ಕೆ ಅಂತೇಳಿ ನಿನ್ನ ತಲೆಗೆ ಬುದ್ಧಿ ಬಂದಿಲ್ಲ ಅಂತಂದ್ರೆ ನಿನಗೇನು ಹೇಳಬೇಕು? ನಿನಗೆ ಇರ್ಲಕ್ಕೊಂದು ಮಗಳದ, ನಿನಗ ನಿಮ್ದು ಮಗಳದ ಅತ್ತಿ ಹಿಂಗೆ ಮಾಡಿಳತ್ತಂದ್ರೆ ನೀ ಸುಮ್ಮನೆ ಇರ್ತಿದ್ದೇನು? ಇಟ್ಟೆಲ್ಲ ನನ್ನ ಮಗಳಿಗೆ ಹಿಂಸೆ ಕೊಟ್ಟಿದ್ದಲ್ಲ, ನಿನ್ನ ಮನಸ್ಸು ನಿನ್ನ ಕಳ್ಳು ಚಿರುಕಂದಿಲ್ಲ ನಿನಗೆ? ಏನಂತ ಗೊತ್ತೇನ್ರಿಕಿ? ತಿಂದಿದ್ದು ಕೂಳಿಗೆ ಅಂದು ತೋರಿಸ್ಲಕತ್ತಾಳ ನನ್ನ ಮಗಳಿಗೆ. ದನ ತಿನ್ನಂಗೆ ತಿಂತಂತಾಳ. ಆ ಹುಡುಗಿ ಮುಂಜಾನೆ ಎದ್ದಿದ್ದು ಹಿಡಿದು ಸಂಜೆ ತನ ಕೆಲಸ ಮಾಡ್ತದ. ಆ ಹುಡುಗಿಗೆ ತಿಂದಿದ್ದು ಕೂಳು ಸಮೇತಕಿ ಅಂಗಸ್ ತೋರಿಸ್ತಾಳಿಕಿ. ಮತ್ತು ಅತ್ತಿ ಅಂತ ಅತ್ತಿ, ನೀ ಯಾವ ಊರು ಸೀಮೆ ಹತ್ತಿರೆ ನೀನು? ಕತ್ತಿದ್ದಂಗೆ ಐತಿ ನೀನು. ಸೊಸಿಗೆ ಅಂದ ನೀನು ತಿಂದಿದ್ದು ಕೂಳಿಗೆ ಲೆಕ್ಕ ಇಡ್ತೆ ಅಂತಂದ್ರೆ ನೀ ಮನುಷ್ಯನ ಜಾತಿ ಹುಟ್ಟಕ್ಕೆ ನೀನು ಲಾಯಕ್ಕಿಲ್ಲ ಬಿಡು. ದೇವ್ರ ನಿನಗೆ ತಪ್ಪಿ ಮನುಷ್ಯನ ಜಾತಿದ ಹುಟ್ಟುಷನ್ ನಿನಗೆ. ನೀನು ಮುಂದೆ ನೀನು ಇಟ್ಟು ನಡೆ ಸಾಯ್ತಿ. ನೀನು ನಂದು ಇಟ್ಟು ಬೆಂಕಿ ಬೀಳಾಕತ್ತದ ನನ್ನ ಮಗಳಿಗೆ. ನೀನು ಮಾಡಿದ ಮಾತಾ, ನೀನು ಮಾಡಿದ ಚಿತ್ರಹಿಂಸೆ ನೋಡಿದ್ರೆ ನನ್ನ ಮನಸ್ಸಿನಾಗ ಇಟ್ಟು ಬೆಂಕಿ ಬೀಳಾಕತ್ತದ. ಇಲ್ಲ ನಿಂತ ಜಾಗದಾಗೆ ನಿನಗೆ ನೆಲ ಬಗ್ದು ನಾನೇ ನಿನಗೆ ಒಳಗೆ ಹಾಕ್ಲೇನ ಅಂತ ಅನ್ಸ್ಲಕತ್ತದ. ಅಟ್ಟು ಬೆಂಕಿ ಬೀಳಾಕತ್ತದ ನನಗೆ. ಹೆತ್ತೊಟ್ಟಿ ಸಂಕಟ ನಿನಗೆ ಸುಮ್ಮನೆ ಬಿಡಲ್ಲ ಅಂತೇಳಿ ನೀ ನನ್ನ ಮಗಳಿಗೆ ಎಷ್ಟು ಕಣ್ಣೀರು ಹಾಕ್ಸಿದಲ್ಲ, ಅದರದ್ದು 2 ಪಟ್ಟು ದೇವ್ರು ನಿನಗೆ ಇಟ್ಟೇ ಇಡ್ತಾನ, ನೆನಪಿರ್ಲಿ ನೀನು. ಏನು ಅಂಜಿಕೆ ಹಾಕಿದ ಗೊತ್ತಿಲ್ಲ ನನ್ನ ಮಗಳಿಗೆ. ನಾನು ಅವತ್ತೇ ಎಟ್ಟು ಕೇಳೀನಿ, ನಿಮ್ಮ ಅತ್ತಿ ಕರೆನೂ ಬದಲಿಯಾಗಳ, ಹೇಳು ಮಗಳೇ ಅಂತೇಳಿ ನಾನು ಎಟ್ಟು ಕೇಳೀನಿ. ನನ್ನ ಮಗಳು ಬಾಯಿ ಬಿಟ್ಟಿಲ್ಲ. ಅದೇನು ಅಂಜಿಕೆ ಹಾಕಿರ್ಬೇಕು ನೀನು ಆ ಹುಡುಗಿಗೆ? ಇದ್ದಿಲ್ಲ ಅಂತಂದ್ರೆ ನನ್ನ ಮಗಳು ಇಟ್ಟತ್ತಿಗೆ ನನ್ನ ಮುಂದೆ ಎಲ್ಲ ಹೇಳ್ಕೊತುಳಕ್ಕಿ. ಅಕ್ಕಿನ ಬಾಯಿನೇ ಬಂದ್ ಮಾಡಿಬಿಟ್ಟಿದ್ದೀನಿ ನೀನು. ಅದೆಂತ ಅಂಜಿಕೆ ಹಾಕಿರ್ಬೇಕು ನೀನು? ಇನ್ನವರೆಗೂ ಅಕ್ಕಿ ನನ್ನ ಮುಂದೆ ಬಾಯಿ ಬಿಟ್ಟಿಲ್ಲಕ್ಕಿ. ಇಲ್ಲವ್ವ ನಮ್ಮ ಅತ್ತಿ ಚಂದೆ ಹಾಳ, ನೀ ತಪ್ಪು ತಿಳ್ಕೊಬೇಡ ಅಂತ ಹೇಳಿದಳು ಹೊರತು ಹಿಂಗೆ ಹಳವ ನಮ್ಮ ಅತ್ತಿ ಬದಲಿ ಆಗಿಲ್ಲ ಅಂತ ಒಂದು ಮಾತು ಹೇಳಿಲ್ಲಕ್ಕಿ. ಅವತ್ತೇ ಏನಾರ ಆಕಿ ನನಗೆ ಮುಂದೆ ಒಂದು ಮಾತು ಹೇಳಿಳಂತೇಳಿ ನಿನಗೆ ನಾ ಸುಮ್ಮನೆ ಬಿಡ್ತಿದ್ದಿಲ್ಲ ಅಂತೇಳಿ ನೀನು. ಅದೇನು ಬಂಡವಾಳ ಅಂತ ಹೇಳಿ ಬದುಕ್ತಾ ಏನೋ ಇರ್ಲಕ್ಕೆ ಒಂದು ಮಗನಿಗೆ ಕಳ್ಕೊಂಡಿದ್ದೀವಿ. ಅದೇನು ಖುಷಿಗೆ ನೀನು ಇಟ್ಟೊಂದು ಸೊಸಿಗೆ ಉರ್ಸ್ಕೊಳಕತ್ತಿದೋ ನಿನಗೆ ಬಿಟ್ಟಿದ್ದು. ಮತ್ತೆ ಯಾರಾದ್ರ ಮಗ ಅಂತರೂ ಹೋಗ್ಯಾನ, ಇದ್ದಿದ್ದೊಂದು ಸೊಸಿಗೆ ಚಂದ ನೋಡ್ಕೊಂಬಮ್ಮಿ, ನಮ್ಮ ವಂಶದ ಕುಡಿ ಬೆಳಿಲಕತ್ತದ. ಮಗನೋ ಮಗಳೋ ಒಟ್ಟು ಏನೋ ಒಂದು ಬರ್ತದೆ ಈ ವಂಶದ ಕುಡಿವಿ, ಮತ್ತು ಈ ವಂಶ ಬೆಳೀತದ ಅನ್ನೋದು ನಿನಗೆ ತಲೆಗಿಲ್ಲಲ್ಲ. ಈ ಟೈಮಿಗೂ ನೀ ನನ್ನ ಮಗಳಿಗೆ ಅರ್ಥ ಬುಕ್ಕತ್ತಂತಂದ್ರೆ ಇಲ್ಲಿ ಕೇಳು, ಸಾಯೋ ಟೈಮಿಗೆ ಹುಳ ಬಿದ್ದೆ ಹೋಗ್ತೀನಿ ನೀನು. ಹುಳ ಬಿದ್ದೆ ಹೋಗ್ತೀನಿ, ನರ್ಕ ಅನುಭವಿಸ್ತೀನಿ ನೀನು. ಇದು ಏನು ನಿನ್ನ ಮಗಳ ಮೇಲೆ ಹರಡ್ತಲ್ಲ, ನಿನ್ನ ಮಗಳ ಮೇಲೆ ನಿನ್ನ ಮಗಳು ನಿನಗೆ ಒಂದು ಗಿಲಾಸ್ ನೀರು ಕೊಡ್ತಾಳೆ ಅನ್ನೋದು ನೀನು ಮರ್ತು ಬಿಡು ನೀನು. ನೀ ಮಾಡಿದ ಕರ್ಮ ನಿನಗೆ ಬಿಡಲ್ಲ ಅಂತೇಳಿನಿ. ನಿನಗೆ ಕಾಡ್ಲಾರ್ದೆ ಬಿಡಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿನಿ. ನೀನು ಸಾಯೋ ಟೈಮಿಗೆ ಯಾರು ಹನಿ ನೀರು ಬಿಡೋರು ದಿಕ್ಕಿರಲ್ಲ ನಿನಗೆ, ನೆನಪಿರ್ಲಿ. ಈಗೇನು ಹರ ಬಿಡು, ಈಗೂ ದಿಕ್ಕೇ ಇಲ್ಲ. ಆ ದೇವ್ರು ನೀ ಮಾಡಿದ ಪಾಪಕ್ಕೆ ನಿನ್ನ ಮಗನಿಗೆ ಕರ್ಕೊಂಡು ಹೋದಂಗೆ ಆಯ್ತದು. ನಿಮ್ಮೆಲ್ಲರ್ಲಿಂತ ನನ್ನ ಮಗಳ ಸಂಕಟ ಅನುಭವಿಸಂಗೆ ಆಗ್ಯದಿಲ್ಲ ಬಾಳೆ. ಮತ್ತು ಮಾತಾಡ್ತಾಳ ಅದೆಂತ ಮಾತಾಡ್ತೇವ ತಾಯಿ ನನ್ನ ಮಗಳಿಗೆ. ಮಾತಾಡ್ಲಕತ್ತೀನಿ ಖರೆ ಒಂದು ಮಾತು ಬಾಯಿಂದ ಬರಲ್ಲ ಹೋಗ್ಯದ ನೋಡು. ಈಗ ಹೆಂಗೆ ಗಪ್ಪ ನಿಂತಾಳ ನನ್ನ ಮಗಳು. ಬಾಯಿ ಸತ್ತಕ್ಕಳಾಕಿ ಏನೂ ಅನ್ನಲ್ಲ ಅಂತೇಳಿ ಆಕಿನ ಮೇಲೆ ಕುಂತ ಹಂಗೆ ಸವಾರಿ ಮಾಡದೇ ಮಾಡ್ಲಕತ್ತಾಳ. ನಾನು ಹೋಗ್ಲಿ ಅಂತೇಳಿ ಸುಮ್ಮನೆ ಬಿಟ್ಟಿದ್ದು ಹೆಚ್ಚಿಗಾಗ್ಯದ. ನಿನ್ನ ಮಗ ಇದ್ದಾಗೆ ನನ್ನ ಮಗಳಿಗೆ ಎಷ್ಟು ಅರ್ಧ ಬುಕ್ಕಿದಿ. ಅವಾಗೆ ನಾನು ಏನಾರ ಬಂದು ನಿನ್ನ ಮಗನಿಗೆ ಅವಾಗೆ ನಾ ದೂರ ಮಾಡಿ ನನ್ನ ಮಗಳಿಗೆ ಹಳೆಗ ಬ್ಯಾರೆ ಮಾಡಿ ಇಟ್ಟಿದ ಅಂತಂದ್ರೆ ಅವಾಗ ನಾನು ಹಳೆಯರ ಬದುಕಿರ್ತೀನೋ ಏನ್ಸುತ್ತೇನೋ. ನೀ ಮಾಡಿದ ಪಾಪ ನಿನ್ನ ಮಗನಿಗೆ ಕರ್ಕೊಂಡು ಹೋಗಂಗಾಯ್ತು. ಎಂಥ ಬಂಡವಾಳ ಬಾಳತ್ತೇವ್ವ ತಾಯಿ. ಹೌದು, ನಿಂಗೊಂದು ಮಾತು ಕೇಳ್ತೀನಿ. ಇಷ್ಟೆಲ್ಲ ಮಾಡಿ ನನ್ನ ಮಗಳಿಗೆ ಜೀವ ತಿಂದಲ್ಲ ನೀನು, ಏನು ಖುಷಿ ಸಿಕ್ಕತ್ತೆ ನಿನಗೆ? ಏನು ಖುಷಿ ಸಿಕ್ಕತ್ತೆ? ಇರ್ಲಿಕ್ಕೊಂದು ಮಗನಿಗೆ ಕಳ್ಕೊಂಡು ಈಗ ಸೊಸಿಗೂ ಕಳ್ಕೊಂಡಂತೇಳಿ ನೀನು ಇವತ್ತಿಗೆ ನಿನ್ನ ಪಾಲಿಗೆ ನಿನ್ನ ಸೊಸಿನೂ ಇಲ್ಲ. ಅದು ಹುಟ್ಟಕ್ಕೂ ಸಣ್ಣರಾಗಲಿ ಗಂಡರಾಗಲಿ ನಿಮ್ಮ ಮನೆ ನೆಳ ಬೀಳಕ್ಕೆ ಬಿಡಲ್ಲ. ನಾನಂತರು ನನ್ನ ಮಗಳಿಗೂ ನೆಳ ಬೀಳಕ್ಕೆ ಬಿಡಲ್ಲ. ಅದು ಹುಟ್ಟ ಕೂಸಿನ ನೆಳ ಬಿ ನಿಮ್ಮ ಮೇಲೆ ಬೀಳಕ್ಕೆ ಬಿಡಲ್ಲ ನಾನು. ನಿಮ್ಮಂಥ ದರಿದ್ರಗಳ ಮನೆ ಇದು ಉತ್ಸಾಬರಿನೇ ಬೇಡ ನಮಗೆ. ಇವತ್ತಿಗೆಲ್ಲ ಸಂಬಂಧನೂ ಮುರಿತು ನನ್ನ ಮಗಳಿಗೆ ನಾನು ಕರ್ಕೊಂಡು ಹೋಗ್ತೀನಿ.
ಏನ್ರಿ ನೀವು ಹೋಗಿ ಆ ಗಾಡಿದವನಿಗೆ ಕರ್ಕೊಂಡು ಬರ್ತೀರ ನೋಡ್ರಿ. ನಾವು ಹೋಗ್ಬಿಡಮ್ಮಂತ ಇವತ್ತೇ. ನನಗೆ ಇಲ್ಲಿ ನಿಂದ್ರಲಕ್ಕ ಆಗಬಾರ್ದು, ಉಸಿರು ಕಟ್ಟದಂಗೆ ಅಲ್ಲಕತ್ತದ. ಇಂಥ ದರಿದ್ರದಕ್ಕಿನ ಮುಖಕ್ಕೆ ನಾ ಎಲ್ಲಿ ಬೆಂಕಿ ಹಚ್ಕೋತ ನಿಂದಿರ್ಲಿ. ಇಂಥವಕ್ಕೆ ಎಟ್ಟು ಹೋಗೋದ್ರೂ ದಂಡೆ ಅದ. ಮಗ ಸತ್ತರೆ ಬುದ್ಧಿ ಬಂದಿಲಿಕ್ಕಿಗಿ, ಇನ್ನು ನಾವು ಬೈದ್ರ ಬುದ್ಧಿ ಬರ್ತದ? ಸಾಧ್ಯನೇ ಇಲ್ಲ ಅಂತ ತಿಳಿರಿ. ಇವು ಇನ್ನ ಕಲ್ಲೂ ಸಿಲೆ ಆಗ್ತದ ಖರೆ, ಇಂಥವು ಮಾತ್ರ ಇವು ಕೆಟ್ಟ ಹುಳ ಇದ್ದಂಗೆ. ಇವು ಮಾತ್ರ ಯಾವತ್ತೂ ಉದ್ಧಾರ ಆಗಲ್ಲ. ಇವು ಉದ್ಧಾರ ಅಲಕ್ಕೂ ಬಿಡಲ್ಲ ಇಂಥವು. ಮತ್ತೆ ಇವ್ರ ಮಾರಿಗೆ ಎಲ್ಲಿ ಬೆಂಕಿ ಹಚ್ಕೋತ ನಾನು ನಿಂದಿರ್ಲಿ. ಹೋಗ್ರಿ ನೀವು, ಹೋಗಿ ಗಾಡಿದವನಿಗೆ ಕರ್ಕೊಂಬರ್ರಿ. ನೀವು ಬರತನ ನಾವು ತಯಾರಾಗ್ತೇವಂತ ಹೋಗ್ಬಿಡ ಮತ್ತೆ. ಆಯ್ತು ತಗೋ, ನೀವು ತಯಾರಿರ್ರಿ, ನಾ ಕರ್ಕೊಂಡು ಬರ್ತೀನಂತ. ಇಲ್ಲಿ ಕೇಳ್ರಿ ಯಾಕೋರೆ, ಹೆಣ್ಣು ಮಗಳಿದ್ದೀರ, ನಾವು ಒಂದೇ ಒಂದು ಕಾರಣಕ್ಕೆ ಮರ್ಯಾದೆ ಕೊಟ್ಟು ಇಟ್ಟತ್ ನಾನು ಏನೂ ಮಾತಾಡ್ಲಾರ್ದೆ ಸುಮ್ಮನೆ ನಿಂತೀನಿ. ಇದ್ದಿಲ್ಲ ಅಂತಂದ್ರೆ ನಿಮ್ಮ ಜಾಗದಾಗ ಬೇರೆ ಯಾರ್ಯಾರ ಇದ್ದೀರಂತಂದ್ರೆ ನನ್ನ ಬಾಯಿ ಮಾತಾಡ್ತಿದ್ದಿಲ್ಲ, ನನ್ನ ಕೈ ಮಾತಾಡ್ತಿತ್ತು. ನೀವು ಎಷ್ಟು ನನ್ನ ಮಗಳಿಗೆ ಕಷ್ಟ ಕೊಟ್ಟಿರಲ್ಲ, ಕಣ್ಣೀರು ಹಾಕ್ಸಿರಲ್ಲ, ಅದ್ರದ್ದು 2 ಪಟ್ಟು ಆ ದೇವ್ರು ನಿಮಗೆ ಕೊಟ್ಟೇ ಕೊಡ್ತಾನ. ಇದು ನೆನಪಿರ್ಲಿ. ನನ್ನ ಮಗಳು ಕಣ್ಣೀರು ಒರೆಸ್ಲಿಕ್ಕ ನಾವು ತಂದೆ ತಾಯಿ ಅಣ್ಣ ಅತ್ತಿಗೆ ಇನ್ನೂ ಎಲ್ಲರೂ ಬದುಕಿದೆವು. ಆಕಿನ ಜೀವನ ಇವತ್ತಿಲ್ಲ ನಾಳೆಗೆ ನಾವು ಮೆಟ್ಟಿಗೆ ಹಚ್ತೀವಿ. ಆಕಿನ ಜೀವನ ಇವತ್ತಿಲ್ಲ ನಾಳೆಗೆ ನಾವು ಒಂದು ಮೆಟ್ಟಿಗೆ ಹಚ್ಚಿ ಬಂಗಾರಗತ್ಲೆ ಮಾಡ್ತೀವಿ. ಆದ್ರೆ ನಿಮ್ಗೆ ಸಾಯೋ ಟೈಮಿಗೆ ಕಣ್ಣೀರು ಹಾಕೋರು ದಿಕ್ಕಿರಲ್ಲ, ನಿಮ್ಮ ಬಾಯಾಗ ನೀರು ಬಿಡೋರು ದಿಕ್ಕಿರಲ್ಲ. ನೆನಪಿರ್ಲಿ, ಸಾಯೋ ಟೈಮಿಗೆ ನೀವು ನರಳಿ ನರಳಿ ಸಾಯಂಗ ದೇವ್ರು ನಿಮಗೆ ಮಾಡೇ ಮಾಡ್ತಾನೆ. ನನ್ನ ಮಗಳು ಕಣ್ಣೀರಂತರೂ ನಿಮ್ಗೆ ಸುಮ್ಮನೆ ಬಿಡಲ್ಲ ಅಂತೇಳಿರಿ. ಯಾರು ಬಿಟ್ರೂ ಆ ದೇವ್ರು ನೋಡ್ತಿರ್ತಾನ. ದೇವ್ರು ಕೂಡ ಏಟಾ ಕಾಣಂಗಿಲ್ರಿ, ಕಾಣಂಗಿಲ್ಲ. ಆವಾಗ ಗೊತ್ತಾಗ್ತದ ನಿಮಗೆ ಎಷ್ಟು ಕಷ್ಟ ಕೊಟ್ಟಿರಲ್ಲ, ಅದ್ರಿಗೆ 2 ಪಟ್ಟು ಅನುಭವಿಸ್ಲಿಕ್ಕ ತಯಾರಿರ್ರಿ. ಇವತ್ತಿನ ಹಿಡ್ಕೊಂಡು ನಿಮ್ಮದು ಗ್ರಹಗತಿ ಕೆಟ್ಟದು ಶುರು ಆಯ್ತು ಅಂತೇಳಿರಿ. ನಿಮ್ಮ ಜೀವನದಾಗ ಇಂಥ ಸೊಸಿ ಪುಣ್ಯ ಮಾಡಿದವ್ರಿಗೆ ಸಿಗ್ತಾಳ. ಆದ್ರೆ ನಿಮ್ಮಂಥವ್ರಿಗೆ ಯಾಕೆ ಸಿಕ್ಕೊಳ್ಳೋ ಅನ್ಸುತ್ತೇನೋ ಗೊತ್ತಿಲ್ಲ. ನಿಮ್ಮಂಥ ದರಿದ್ರಗಳ ಮನೆಗೆ ನನ್ನ ಮಗಳು ಯಾಕೆ ಬಂದಳು ಅನ್ನೋದೇ ಗೊತ್ತಿಲ್ಲ ನನಗೆ. ಒಂದು ನೆನ್ಪಿಟ್ಕೋರಿ, ನಮ್ಮ ಕಣ್ಣೀರು ಶಾಪ ನಿಮ್ಗೆ ಯಾವತ್ತೂ ಸುಮ್ಮನೆ ಬಿಡಲ್ಲ ಅಂತೇಳಿರಿ. ನೀವು ಹೇಳಕತ್ತೀನಲ್ಲ, ಕಣ್ಣೀರು ಹಾಕೋಕ್ಕೂ ದಿಕ್ಕಿರಲ್ಲ. ಆಲ್ರೆಡಿ ಈಗ ಒಬ್ಬ ಮಗನಿಗೆ ಕಳ್ಕೊಂಡಿರಿ. ಮಗಳ ಹಳ ಅನ್ನೋ ಧೈರ್ಯ ನಿಮ್ಗೆ ಇದ್ದಿರಬೇಕು. ಆದ್ರೆ ಅವರು ಸಮೇತ ನಿಮ್ಗೆ ಒಂದು ತುತ್ತು ಅನ್ನನೂ ಹಾಕಲ್ಲ. ನೆನಪಿರ್ಲಿ, ಮಗಳು ಆಗಲ್ಲ, ಹಳೆನೂ ಆಗಲ್ಲ. ನೆನಪಿರ್ಲಿ ರೀ, ಈ ಮಾತಾ ನೆನಪಿಟ್ಕೋರಿ. ನಾ ಗಾಡಿ ಹೇಳಿ ಬರ್ತೀನಿ, ನೀವು ತಯಾರಿರಿ. ಇನ್ನು ಮೇಲೆ ನೀನು ಹಿಂಗೆ ಕಣ್ಣೀರು ಹಾಕೋದು ನಿಂದ್ರಬೇಡ. ನೀನು ಧೈರ್ಯ ನಿಂತಿರು. ಮುಗೀತು ನೀನು ಕಣ್ಣೀರು ಹಾಕೋ ಟೈಮ್ಗಳು ಮುಗಿದು ಹೋದು. ಆ ಕೆಟ್ಟ ದಿನಗಳು ಮುಗಿದು ಹೋಯ್ತು ಇವತ್ತಿಗೆ. ಈ ಕೆಟ್ಟ ಗಳಿಗೆ ಚಾಲು ಆಯ್ತದ ನೋಡು. ನಿನ್ನ ಮುಂದೆ ನರಳಿ ನರಳಿ ಸಾಯ್ತಾರ. ನಿನಗೆಟ್ಟು ಚಿತ್ರಹಿಂಸೆ ಕೊಟ್ಟಾರಲ್ಲ ದೇವ್ರ, ಅವ್ರಿಗೆ 2 ಪಟ್ಟು ಕೊಟ್ಟೆ ಕೊಡ್ತಾನ. ನಿನ್ನ ಮುಂದೆ ನಿನ್ನ ಕಾಲಿಗೆ ಬಿದ್ದೆ ನರಳಿ ನರಳಿ ಸಾಯಂತ ಪರಿಸ್ಥಿತಿ ಆ ದೇವ್ರ ಅವ್ರಿಗೆ ತಂದೆ ತರ್ತಾನ. ನೀ ಚಿಂತೆ ಮಾಡಬೇಡ. ನಡಿ ಮಗಳೇ, ನಿಮ್ಮಪ್ಪ ಗಾಡಿಗೆ ಹೇಳಿ ಹಾಗೆ ಕರ್ಕೊಂಡು ಬರ್ತಾರ, ಹೋಗ್ಬಿಡಮ್ಮಂತ. ಇನ್ನು ಮೇಲೆ ಈ ಮನೆ ಋಣ ಮುಗಿತಂತೇಳಿ. ನೀನು ಈ ಮನೆಗೆ ನೀನು ಹುಟ್ಟ ಕೂಸಾಯ್ತು, ನೀ ಆಯಿತು, ನಮ್ಮ ಮನೆಯವ್ರಾಯ್ತು, ಯಾರು ಕಾಲಿಡೋದು ಬೇಡ. ಮುಗೀತು, ಋಣನೇ ಮುಗಿದು ಹೋಯ್ತು. ನಿನ್ನ ಗಂಡ ಸತ್ತಾಗೆ ನಮ್ದು ಈ ಮನೆ ಋಣ ಮುಗೀತಂತ ತಿಳಿದು ನಾವು ಅಲ್ಲೇ ಇಡೋದಿತ್ತು ನಿನಗೆ. ಆದ್ರೆ ನಾವು ಇಂಥ ಮೊಸಳೆ ಕಣ್ಣೀರು ಹಾಕಿದವ್ರಿಗೆ ನಂಬಿ ನಿನ್ನ ಕರ್ಕೊಂಡು ಬಂದೇವಲ್ಲ, ಅದು ತಪ್ಪಾಗ್ಯದ. ಇರಲಿ, ಎಲ್ಲ ಆಗಿದ್ದು ಒಳ್ಳೇದಕ್ಕೆ. ನಡಿ ಮಗಳೇ, ನಡಿ. ನಿನ್ನ ಜೀವನಕ್ಕೆ ಏನು ಮಾಡಬೇಕು ಏನಿಲ್ಲ ಎಲ್ಲ ನಮಗೆ ಗೊತ್ತದ. ನಡಿ ಮಗಳೇ, ನಡಿ. ನೀ ಏನು ಚಿಂತೆ ಮಾಡಬೇಡ. ಇಂಥವ್ರ ಬಗ್ಗೆ ನೀ ತಲೆನೇ ಕೆಡಿಸ್ಕೋಬೇಡ ಅಂತೀನಿ ನಾನು. ನಡಿವಾ, ನಡಿವಾ. ಕ್ವಾಣಿಗೆ ಹೋಗಿ ಅವು ಏನು ನೀನು ಬಟ್ಟೆ ಅದೆಲ್ಲ ಇದ್ದೀವಲ್ಲ ಅದೆಲ್ಲ ತಗೋ. ಹಾಗೆ ಚಿನ್ನು ಮಕ್ಕೊಂಡಳು, ಆಕಿಗೆ ಜರ ಎಬ್ಬಸಿ ಜರ ತಯಾರು ಮಾಡು. ನಾ ಬರ್ತೀನಿ. ನಡಿ ಮಗಳೇ, ನೀ ಅಳಬೇಡ. ನಡಿವಾ, ನಡಿ. ಹೋಗಿ ಪಟ್ನೆ ತಯಾರಾಗಿ ನಡಿ. ಹ್ಞೂ ಅವ್ವ, ಆಯ್ತು. ಇಲ್ಲಿ ಕೇಳು, ಆ ಕಡೆನ್ ಮಾರಿ ಮಾಡಿ ನಿಂತಿದಿ, ಈ ಕಡೆ ನೋಡಿ. ಅತ್ತಿದರು ಒಂದು ಮಾತಾಡಿದ್ರ 10 ಮಾತಾಡಿ ಮೂಲೆ ಕೂಡ್ಸ ಸೊಸಿದಾರ ಈಗಿನ ಕಾಲದಾಗ. ಅಂಥದ್ರಾಗ ನನ್ನ ಮಗಳು ಒಂದೇ ಒಂದು ದಿನ ನಿನಗೆ ತಿರುಗಿ ಎದುರು ಮಾತಾಡ್ದಕ್ಕೆಲ್ಲ. ಅಂಥ ಹುಡುಗಿಗೆ ನೀನು ಇಷ್ಟೊಂದು ಕಷ್ಟ ಕೊಟ್ಟು ಬಿಟ್ಟಲ್ಲ. ನಿನ್ನ ಮನಸ್ಸಾಕ್ಷಿ ನಿನಗೆ ಯಾವತ್ತೂ ಹಿಂಗೆ ತಪ್ಪು ಮಾಡ್ಲಾಕತ್ತಿದಿ ಅಂತ ಹೇಳೇ ಇಲ್ಲೇನು? ಎಂಥ ದರಿದ್ರ ಬದುಕವ ನಿಂದು. ಥೂ, ನಿನ್ನ ಜನ್ಮಕ್ಕ ಎಷ್ಟು ಬೈದ್ರೆ ಅಟ್ಟಾದ ನೋಡು. ಬೈಲಕ್ಕ ಶಬ್ದ ಸಮೇತ ಬರವಲ್ದು ನನ್ನ ಬಾಯಾಗ. ಒಂದು ಹೇಳ್ತೀನಿ ಕೇಳು, ಈಗ ನನ್ನ ಮಗಳಿಗೆ ಕರ್ಕೊಂಡು ಹೋಗ್ಲಾಕತ್ತೀನಿ. ಇದೇ ಫಸ್ಟ್, ಇದೇ ಲಾಸ್ಟ್ ಆಗಬೇಕು. ಮತ್ತೇನಾರ ಸಂಚು ಹೂಡೋದು, ನನ್ನ ಮಗಳಿಗೆ ಏನಾರ ಮಾಡಿಸ್ಲಾಕ ನೋಡೋದು ಏನಾರ ಮಾಡ್ದಿ, ನಿನಗೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತೇಳಿ. ನಿನ್ನ ಜೀವ ಹೊಡೆದ್ರೂ ಪರವಾಗಿಲ್ಲ, ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನಗೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಾನು ಎಲ್ಲಕ್ಕ ತಯಾರ ಇದ್ದೀನಿ. ಏನು ಭಾಳ ಆಟ ಆಡಿದ್ನಿ ನನ್ನ ಮಗ ಜೀವನದಾಗ. ಇನ್ನು ಮುಂದೆ ನಿನ್ನ ಪಾಡಿಗೆ ನೀ ಇದ್ದಿ ಚಂದದ.
ಮತ್ತೇನಾರ ನಾಟಕ ಹೂಡ್ದಿ ನನಗೇನಾರ ಗೊತ್ತಾಗಬೇಕು, ನಿನಗೆ ಮಾತ್ರ ನಾ ಸುಮ್ ಬಿಡಕ್ಕಿನೇ ಅಲ್ಲ ಅಂತೇಳಿ ನೆನಪಿಟ್ಕೊ ನೀನು. ಈಗ ನಾನಾಯ್ತು ನನ್ನ ಗಂಡಾಯ್ತು ಸುಮ್ ಹೋಗ್ಲಾಗತ್ತೀವಿ, ಆದ್ರೆ ನೀ ಮಾತ್ರ ಆ ದೇವ್ರು ನಿನಗೆ ದೊಡ್ಡ ಶಿಕ್ಷಣ ಕೊಡ್ತಾನ. ಆ ದಿನ ಏನು ಭಾಳ ದೂರ ಉಳಿದಿಲ್ಲ ಬಿಡು. ಆದಷ್ಟು ಜಲ್ದಿ ನಿನಗೆ ತೋರಿಸ್ತದ, ನೆನಪಿಟ್ಕೊ. ಒಂದೇ ಒಂದು ನನ್ನ ಮಗಳ ಜೀವನ ಹಾಳು ಮಾಡೋಕೆ ಏನಾರ ಪ್ರಯತ್ನ ಪಟ್ಟು ಮತ್ತು ನಿನಗೆ ಮಾತ್ರ ಸುಮ್ಮನೆ ಬಿಡಲ್ಲ. ಈ ಮನೆ ಇನ್ನೋರ್ ನೆಳ್ಳ, ಈ ಮನೆ ನೆಳ್ಳ ನಮ್ಮ ಮನೆ ಮೇಲೆ ಏನಾರ ಬೀಳಬೇಕು ನಿನಗೆ ಅವತ್ತೇ ಲಾಸ್ಟ್ ದಿನ ಅಂತ ತಿಳ್ಕೊ. ಇದು ವಾರ್ನಿಂಗ್ ಅನ್ಕೋಬೇಡ. ನಾ ಹೇಳಿದ್ ಮಾಡೇ ಮಾಡ್ತೀನಿ, ನೆನಪಿಟ್ಕೊ. ಏನು ನೆನಪಿಟ್ಕೊ ನೀನು. ಈಗ ನಿನಗೆ ಒಂದೆರಡು ಕೊಟ್ಟೆ ಹೋಗ್ಬೇಕಂದಿದ, ಹೋಗ್ಲಿ ಬೇಡ ಅಂಥೇಳಿ ಸುಮ್ ಕೂತೀನಿ. ನಿನ್ನಂಥ ದರಿದ್ರ ಸಂಸ್ಕಾರ ಇಲ್ಲ ನಮ್ಗೆ ದೊಡ್ಡೋರಿಗೆ ಸಣ್ಣೋರಿಗೆ ಮರ್ಯಾದೆ ಕೊಡೋದು ಕಲ್ಸ್ಯಾರ ಹಿರಿಯರು. ನಿನ್ನಂಥ ಬಂಡವಾಳ ನಾವು ಬದುಕಿಲ್ಲ. ಏನು ಹೇಳಕತ್ತೀನಿ, ನನ್ನ ಮಗಳ ಮೇಲೆ ಏನಾರ ನಿನ್ನ ದರಿದ್ರ ನೆಳು ಬಿತ್ತು, ಅವತ್ತೇ ನಿಂದ ಲಾಸ್ಟ್ ದಿನ ಅಂತೇಳಿ ಬರೆದಿಟ್ಕೊ. ಈಗ್ರೆ ನನ್ನ ತಪ್ಪಾಯ್ತ್ರಿ, ಕ್ಷಮಿಸ್ಬೇಡ್ರಿ. ನನಗೆ ಗೊತ್ತು, ಈಗ ನಾನು ನಿಮಗೇನೇ ಹೇಳಿದ್ರು ನೀವು ನಂಬಲ್ಲ ಅಂತ ನನಗೆ ಗೊತ್ತು. ಆದ್ರೆ ನನ್ನ ತಪ್ಪು ಕ್ಷಮಿಸ್ಬೇಡ್ರಿ. ನಾ ಭಾಳ ದೊಡ್ಡ ತಪ್ಪು ಮಾಡಿನಂತ ನನಗೆ ಗೊತ್ತಾಯ್ತು. ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ನಾನು ಮಾಡಕ್ಕೆ ಹೋಗಲ್ರಿ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡ್ರಿ ಬೀಗ್ರೆ. ಆ ಬಾಯ್ಲಿಂದ ತಪ್ಪಾಯ್ತಂತ ಕೇಳಕತ್ತಿದ್ದಿಲ್ಲ, ಅದೇ ನಾಲ್ಗೆ ಸೀಳು ಬಿಡ್ತೀನಿ. ಇದ್ದೇ ನಾಟಕ ಮಾಡಿ ನನ್ನ ಮಗಳಿಗೆ ಕರ್ಕೊಂಡು ಬಂದಿದ್ದಲ್ಲ ನೀನು, ನಮ್ಮ ಮನೆ ತನ ಬಂದು ತಪ್ಪಾಯ್ತ್ರಿ ಬೀಗ್ರೆ ಅಂತ ಹೇಳಿ ನನ್ನ ಮಗಳಿಗೆ ಕರ್ಕೊಂಡು ಬಂದು ಏನು ಮಾಡ್ದಿ? ಮತ್ತೆ ಅದೇ ಮಾಡ್ದಲ್ಲ, ಕಣ್ಣೀರ ಕೈ ತೊಳಸದೆ. ಮತ್ತೆ ತಪ್ಪಾಯ್ತಂತ ಕೇಳ್ತಿ? ಏನು ಆಟ ಕಟ್ಲಕತ್ತಿದಿ? ನಿಂದು ಜಾಲದಾಗ ಬೀಳಕ ನಾನು ಪೂಜೆ ಅಲ್ಲ. ಏನು ಪೂಜೆ ಅಲ್ಲ ನಾನು. ಪದೇ ಪದೇ ಬಿದ್ದಿದ್ದ ಬಾಯಾಗಿ ಬೀಳಕ ನನಗೇನು ಅನ್ಕೊಂಡಿದ್ದೀನಿ ನೀನು? ತಪ್ಪಾಯ್ತು. ಮತ್ತೆ ನಾಲ್ಗಿನ ಸೀಳ್ತೀನಿ. ಮತ್ತೆ ಲಕ್ವಾರ ಹೊಡ್ಲಿಲ್ಲ ನಿನ್ನ ಬಾಯಿ. ಅದು ಯಾವ ಬಾಯಿಲಿಂತ ತಪ್ಪಾಯ್ತು ಅಂತ ಕೇಳಿದಲ್ಲ, ಅದೇ ಬಾಯಿ ಲಕ್ವ ಹೊಡೆದು ಹೋಗ್ಬೇಕು ನಿಂದು. ಅವಾಗ ಬುದ್ಧಿ ಬರ್ತದ. ಎಟ್ಟರ ಯಾಮಾರಿಸ್ತಿ ಒಂದು ಕೆರೆ ನೀರು ಕುಡ್ದಿಲ್ಲ ಬಿಡು ನೀನು. ಮತ್ತೆ ತಪ್ಪಾಯ್ತು ಅಂತ ಕೇಳ್ತಾ, ತಪ್ಪಾಯ್ತು ಬಾಯಿರ ಹೆಂಗೆ ಹೇಳ್ತದಂತೀನಿ ನಾನು. ಇಟ್ಟೆಲ್ಲ ಮಾಡೋದು ಮಾಡಿ ಮತ್ತೆ ತಪ್ಪಾಯ್ತು ಅಂತ ಹೇಳಕ್ಕ. ನಿನ್ನ ಮಾತು ನಂಬಿ ನನ್ನ ಮಗಳಿಗೆ ಇಲ್ಲಿ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡಿದ್ದಂದ್ರೆ ತಲೆನ್ ತೆಗೆದು ಹಾಕಿಬಿಡು. ನೀ ಕಾಲಿಗೆ ಬಿದ್ದು ನೆಲ ತಿಕ್ಕಾಡು ಉಳ್ಳಾಡಿದ್ರು ನಾನು ನನ್ನ ಮಗಳಿಗೆ ಈ ಮನೆಗೆ ಬಿಟ್ಟು ಹೋಗಲ್ಲ. ನೀ ನನ್ನ ಮಗಳ ಕಾಲಿ ಬಿದ್ದಂದ್ರೂ ನಾನು ನಿನಗಿಲ್ಲಿ ಬಿಟ್ಟು ಹೋಗಲ್ಲ ನನ್ನ ಮಗಳಿಗೆ. ನೆನಪಿಟ್ಕೊ. ನನ್ನ ಮುಂದೆಲ್ಲ ನಡೆಸಬೇಡಿ ಈ ನಾಟಕ. ತಪ್ಪಾಯ್ತು, ಅದು ಆಯ್ತು, ಇದಾಯ್ತು ಅಂತ ಹೇಳಿ ನಿನ್ನ ಜನ್ಮಕ್ಕೆ. ನನಗೆ ಬರ ಸಿಟ್ಟಿಗೆ ನಿನಗೆ ಒಂದೆರಡು ಕೊಟ್ಟು ಹೋಗ್ಬೇಕಂತ ಅನ್ನತ್ತು ಜೀವ. ಆದ್ರೆ ಸುಮ್ಮನೆ ನನ್ನ ಕೈ ಯಾಕೆ ಹೊಲಸು ಮಾಡ್ಕೋಬೇಕು? ನಿನ್ನಂಥ ದರಿದ್ರಕ್ಕೆ ಮುಟ್ಟಂತೇಳಿ ಸುಮ್ಮನೆ ನಡೆದಿನ ಅಷ್ಟೇ. ನಿನ್ನ ಜನ್ಮಕ್ಕೆ ಇಷ್ಟು ತಪ್ಪಾಯ್ತು ಅಂತ ಕೇಳ್ತಾಳ. ಅದು ಯಾವ ಬಾಯಿ ಅಂತ ಇಟ್ಕೊಂಡು ತಪ್ಪಾಯ್ತು ಅಂತ ಕೇಳ್ತಿ? ನಾಚಿಕೆ ಬರಬೇಕು, ನಾಚಿಕೆ ಜರ. ಕನ್ನಡಿ ಮುಂದೆ ನಿಂತು ನೋಡ್ಕೊ. ಅದು ಕನ್ನಡಿನ ಅಂತ ಕ್ಯಾಕರ್ಸಿ ನಿನಗೆ ಉಗುಳ್ತದ. ಅಂಥ ಪಾಪಿ ಇದು ನೀನು, ಅಂಥ ಪಾಪಿ. ನೀನು ಒಯ್ದತ್ತ ನಿನ್ನ ಜನ್ಮಕ್ಕಿಟ್ಟು. ಎಟ್ಟ ಬೈದ್ರೆ ಅಟ್ಟ ಅದ. ನಿನ್ನ ಮಾರಿ ನೋಡೋಕ್ಕಾಗವಲ್ತ ನನಗೆ. ಹೋದಳು ಕಾಣಿಸ್ತದ ತಯಾರಲಕ್ಕ. ಎಷ್ಟು ಮಾತಾಡ್ದಳಲ್ಲ. ಹೆಣ್ತಿನೂ ಹಾಗೆ ಮಾತಾಡ್ದಳು, ಗಂಡನು ಹಾಗೆ ಮಾತಾಡ್ದನು. ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ರೆ ಒಬ್ಬೊಬ್ಬರಿಗೆ ನರಕ ತೋರಿಸ್ತೀನಿ. ನಾನೇನು ನರಕ ಅನುಭವಿಸ್ತೀನಿ, ನಿಮಗೆ ಬದುಕಿರಟ್ಟಿಗೆ ನರಕ ತೋರಿಸ್ತೀನಿ. ಏನೋ ನಿಮ್ಮ ಮಗಳ ಜೀವನ ಬಂಗಾರ ಮಾಡ್ತೀರಾ ನೋಡ್ತೀನಿ. ಬಂಗಾರ ಮಾಡ್ತೀರಾ, ಕಬ್ಬಿಣ ಮಾಡ್ತೀರಾ ಅಂಥೇಳಿ ನೋಡ್ತೀನಿ. ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ರೆ ಇಷ್ಟು ದಿನ ನಿನ್ನ ಮಗಳಿಗೆ ಒಬ್ಬಕ್ಕೆ ಕಷ್ಟ ಕೊಡ್ತಿದ್ದ, ಈಗ ಮಂದಿ ಅನುಭವಿಸ್ಬೇಕು. ಹಂಗೆ ಮಾಡ್ತೀನಿ. ಇಷ್ಟಕ್ಕೆ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡ್ರೇನು? ಕರ್ಕೊಂಡು ಹೋದ್ರೆ ಮುಗೀತು ಅಂತ ತಿಳ್ಕೊಂಡಾರ ಅವರು. ನಿಮ್ಮ ಮಗಳು ನಿಮ್ಮ ಮನೆಗೆ ಇದ್ದರೂ ನೀವು ಯಾರು ನೆಮ್ಮದಿಲಿ ನಿಂತಿರಬಾರ್ದು. ಹಂಗೆ ಮಾಡ್ತೀನಿ. ಹುಟ್ಟ ಕೂಸಿಗೆ ನಮ್ಮ ಮನೆ ನೆಳ ಬೀಳಕ್ಕೆ ಬಿಡಲ್ಲಲ್ಲ, ಅದು ಹೆಂಗೆ ಬೀಳಕ್ಕೆ ಬಿಡಲ್ಲ ನೋಡ್ತೀನಿ ನಾನು. ನಮ್ಮ ವಂಶದ ಕುಡಿಯೋದು ಎಷ್ಟು ಸುಲಭಕ್ಕೆ ಬಿಟ್ಕೊಡ್ತೀನಿ ನಾನು. ನನಗೇನೋ ಅಂದ್ಕೊಂಡಾರ ಇವರು. ಮಾಡ್ತೀನಿ, ಮಾಡೇ ತೀರ್ತೀನಿ. ಏನು ಮಾಡ್ಬೇಕಲ್ಲ ಮಾಡ್ತೀನಿ. ಒಂದು ಗಿಲಾಸು ನೀರು ಹಾಕೋರು ದಿಕ್ಕಿರಲ್ಲ ಅಂತ ನನಗೆ. ಅದು ಹೆಂಗೆ ನನಗಿರಲ್ಲ ನಿಮಗಿರಲ್ಲ ಅಂತ ನೋಡ್ತೀನಿ ನಾನು. ಇಟ್ಟಕ್ಕೆ ಸುಮ್ಮಾಗಕ್ಕಿ ಮಗಳೇ ಅಲ್ಲ ನಾನು. ನಮಸ್ಕಾರ ರೀ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂಥೇಳಿ ಅನ್ಕೊಂಡಿನಿ. ಈ ಕತೆ ಅಂತೂ ನಿಮಗೆ ಭಾಳ ಇಷ್ಟ ಆಗ್ಯದ ಅಂಥೇಳಿ ನಾನು ಅನ್ಕೋತೀನಿ. ಕತೆ ಹಾಗೆ ಹೇಳ್ಕೊತ ಹೋದ್ರೆ ಭಾಳ ಉದ್ದಾಕೋತ ಹೋಗ್ತದ್ರಿ, ಅಷ್ಟು ಸರಿ ಅನ್ಸಲ್ಲ, ಬೋರ್ ಆಗ್ತಿರ್ತದ. ಅದಕ್ಕೆ ನಾನು ಆದಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ನಾಗ ತೋರಿಸ್ಬೇಕಂಥೇಳಿ ಆದಷ್ಟು ಜಲ್ದಿನೇ ನಾನು ಪೂಜಾನ ಅತ್ತಿ ಇದು ಏನು ನಾಟಕ ಇರ್ತದಲ್ರಿ ಅದು ಬಯಲು ಮಾಡ್ದೆ.
ನಿಮಗೆ ಈ ಕತೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ನಿಮ್ಗೆ ಇಷ್ಟ ಆಯ್ತು ಅಂಥೇಳಿ ನಾನು ಅನ್ಕೊಂಡೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ. ನಿಮ್ಮ ಕಮೆಂಟ್ಸಲ್ಲಿಂದ ನಾನು ವೇಟ್ ಮಾಡ್ತಿರ್ತೀನಿ ರೀ. ದಯವಿಟ್ಟು ಕಮೆಂಟ್ ಮಾಡಿರಿ. ನನಗೆ ಗೊತ್ತ್ರಿ ಅಪ್ಪ, ನೀವೆಲ್ಲರೂ ನನಗೆ ಭಾಳ ಅಂದ್ರೆ ಭಾಳ ಬೈಕೋತಿರ್ತೀರಿ. ಪೂಜಾನತಿ ಎಷ್ಟು ಕೆಟ್ಟಕ್ಕದಾಳ ಅಂಥೇಳಿ ಭಾಳ ಬೈತಿರ್ತೀರಲ್ರಿ, ನನಗೆ ಗೊತ್ತ್ರಿ. ಆದ್ರೆ ಏನು ಮಾಡ್ರಿ ಅಪ್ಪ, ನನಗೆ ಕೊಟ್ಟಿದ್ದ ಕ್ಯಾರೆಕ್ಟರ್ ಹಂಗೆ ಅದ ರೀ. ನಾನು ಹಾಗೆ ನಡ್ಕೋಬೇಕಲ್ರಿ. ಮತ್ತು ಅವ್ರು ಹೆಂಗೆ ಕ್ಯಾರೆಕ್ಟರ್ ಕೊಟ್ಟಿರ್ತಾರೋ ಹಂಗೆ ನಡ್ಕೋಬೇಕ್ರಿ. ನಾನು ಅದಕ್ಕೆ ಹಂಗೆ ನಡ್ಕೋತೀನಿ ಅಷ್ಟೇ ರೀ. ನಾನೆಲ್ಲ ಭಾಳ ಒಳ್ಳೆಕಿದ್ದೀನಿ ರೀ. ಮತ್ತು ಸುಮ್ಮನೆ ಬೈಲಕ್ಕೆ ಹೋಗಬೇಡ್ರಿ. ನೋಡಿರಿ, ಈ ಕತೆ ಭಾಳ ಚಲೋ ಇಂಟ್ರೆಸ್ಟಿಂಗ್ ಹೊಂಟದ. ದಯವಿಟ್ಟು ಆದಷ್ಟು ಲೈಕ್ ಕೊಡ್ರಿ. ಲೈಕ್ ಕೊಡಲಾರ್ದೆ ಹಾಗೆ ಹೋಗ್ಬಿಡ್ತೀರಿ. ಕತೆ ನೋಡ್ತೀರಿ, ಲೈಕೇ ಕೊಡೋಂಗಿಲ್ಲ. ಕತೆ ನೋಡಿ ಲೈಕ್ ಕೊಡ್ರಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಲಕತ್ತಿರಲ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋವಾಗ ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಂಡು ನೋಡಿರಿ. ಅಂದ್ರೆ ನಾವು ಯಾವಾಗ ಕತೆ ಹಾಕ್ದವ್ರು ಅದು ನಿಮಗೆ ನೋಟಿಫಿಕೇಷನ್ ಬರ್ತದೆ ರೀ. ನೀವು ಫ್ರೀ ಇದ್ದಾಗ ಆ ಕತೆ ನೋಡ್ಬೋದು ರೀ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ಲಕತ್ತಿರಲ್ರಿ, ಅವ್ರು ಪಾರ್ಟ್ 1 ನಿಂತು ನೋಡ್ಕೊತ ಬರ್ರಿ. ಅಂದ್ರೆ ನಿಮ್ಗೆ ಕತೆ ಅರ್ಥ ಹಾಕೋದು ಬರ್ತದೆ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.